ಇದು ಬಿಸಿನೆಸ್ ಅದ ಪ್ರೆಸೆಂಟೇಶನ್ ಅಂದ್ರೆ ನಾವು ಏನೇ ಮಾತಾಡಿದ್ರು ಇಲ್ಲಿ ಸೀರಿಯಸ್ ಆಗಿರ್ತಕ್ಕಂಥ ಪದಗಳನ್ನ ಯೂಸ್ ಮಾಡ್ತೀವಿ. ಸೀರಿಯಸ್ ಆಗಿರ್ತಕ್ಕಂಥ ಏನೈತಿ ಒಂದು ಬಿಸಿನೆಸ್ ಡಿಸ್ಕಷನ್ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಅರ್ಥ. ಎರಡನೇ ಪಾಯಿಂಟ್, ಇವತ್ತೆ ಈಗ ಟೈಮ್ ನೋಡ್ಕೊಡ್ರಿ 7:14 ಆಗಿತ್ತು. ನನಗೆ ಪ್ರೆಸೆಂಟೇಶನ್ಗೆ ಸುಮಾರು ಒಂದು 60 ನಿಮಿಷ ಟೈಮ್ ಬೇಕು. ಈ 60 ನಿಮಿಷ ಯಾರೀಗ ನಾನು ಹೇಳ್ತಕ್ಕಂಥ ವಿಷಯನ ಕರೆಕ್ಟ್ ಆಗಿ ತಿಳ್ಕೊಂತಾರ, ಆಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರ, 100% ಸತ್ಯ ಹೇಳ್ತೀನಿ. ಈ ಸರಿ ಭಗವಂತ ನಮಗೆ ಕೇವಲ ಕರೋಡಪತಿ ಅಲ್ಲ, ಅರಬಪತಿ ಆಗ್ತಕ್ಕಂಥ ಅವಕಾಶ ನಮ್ಮ ಮನಿ ಬಾಗಲ ಮಟ್ಟ ತಗೊಂಡು ಬಂದಾನ. ಅರಬಪತಿ ಅಂದ್ರೆ ಯಾರು ಜೀವನದೊಳಗ 100 ಕೋಟಿಗಿಂತ ಹೆಚ್ಚಿಗೆ ಇನ್ಕಮ್ ಅನ್ನ ತಗೊಂತಾರಲ್ಲ ಅಂತ ವ್ಯಕ್ತಿಗೆ ಅರಬಪತಿ ಅಂತ ಕರೀತಾರ. ಈಗ ಹೇಳ್ರಿ, ಇಂಥ ಒಂದು ದೊಡ್ಡ ಅವಕಾಶನ ನಾವು 60 ನಿಮಿಷ ಅಲ್ಲ, ಇನ್ನೂ ಒಂದು 60 ನಿಮಿಷ ಹೆಚ್ಚಾಗ್ಲಿ ನಾವು ಕೇಳೋದ್ರೊಳಗ ತಪ್ಪೇನೈತಿ? ಯಾಕಂದ್ರೆ ಕೆಲಸಕ್ಕೆ ಬರ್ಲಾರ್ದ ಒಂದು ಪಿಕ್ಚರ್ ನ 3 ತಾಸು 200-300 ರೂಪಾಯಿ ಕೊಟ್ಟು ನೋಡ ಬರ್ತೀವಂತೆ. ಇಲ್ಲಿ ಫ್ರೀ ಒಳಗೆ ನನಗೆ ನನ್ನ ಜೀವನ ಚೇಂಜ್ ಮಾಡ್ತಕ್ಕಂಥ ಒಂದು ಅವಕಾಶ ಬಂದೈತೆ ಅಂದ್ರೆ ತಪ್ಪೇನು ಇಲ್ಲ. ಇದು ನನ್ನ ಪ್ರಕಾರ. ನೀವೇನೈತಿರಿ? ಪಾಯಿಂಟ್ ಕ್ಲಿಯರ್ ಆಯ್ತು. ಇನ್ನು ಮುಂದೆ ಹೋಗೋಣ. ಇವತ್ತೇ ನಾವು ಬಿಸ್ನೆಸ್ ಬಗ್ಗೆ. ಹಂಗಾರೆ ನನ್ನ ರೋಲ್ ಏನು ಸರ್? ನನ್ನ ರೋಲ್ ಏನಪ್ಪಾ ಅಂದ್ರೆ ಇವತ್ತ ಸಿಂಪಲ್ ಆಗಿ ತಿಳ್ಕೊಳ್ರಿ. ನನ್ನ ರೋಲ್ ನಿಮ್ಮ ಜೊತೆಗೆ LKG ಮಕ್ಕಳಿಗೆ ಬೇಕಾದ್ರೆ ಕುಂದಿಸ್ಕೊಳ್ರಿ. ಆ ಮಗುಗೂ ಸಹಿತ ಕರೆಕ್ಟ್ ಆಗಿ ವಿಷಯ ತಿಳಿಬೇಕು. ಆ ಪ್ರಕಾರ ಹೇಳೋ ಜವಾಬ್ದಾರಿ ನಂದು, ಕೇಳೋ ಜವಾಬ್ದಾರಿ ನಿಮ್ದು. ನನ್ನ ಜವಾಬ್ದಾರಿ ನಾನ್ ತಗೋತೀನಿ, ನಿಮ್ಮ ಜವಾಬ್ದಾರಿ ನೀವು ತಗೋರಿ ಅಂತ ತಿಳ್ಕೊಂಡು ನಾನು ಪ್ರೆಸೆಂಟೇಶನ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆಗ್ಬಹುದಾ? ಮೊದಲನೇದಾಗಿ ಈಗ ನಾವು ಒಂದು ಕಂಪನಿ ಬಗ್ಗೆ ತಿಳ್ಕೊಳಕ್ ಬಂದಿವಿ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಕಂಪನಿ ಹೆಸರೇನು? ಆ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾವು ತಿಳ್ಕೊಬೇಕಂತ ಬಂದಿರ ಕಂಪನಿ ಹೆಸರು ಗೊತ್ತಾದ ನನಗೆ. ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಮುಂದಿನ ಪ್ರಶ್ನೆ, ಕಂಪನಿ ಎಲ್ಲಿದು ಸರ್? ಕಂಪನಿ ಪ್ಯೂರ್ಲಿ ಇಂಡಿಯಾದೊಳಗು ಕರ್ನಾಟಕದೊಳಗು ಸಹಿತ ಬ್ಯಾಡ್ಗಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದ್ದಕ್ಕೆ ನಾವು ಕರ್ನಾಟಕ ಇಂಡಿಯಾ ದೊಡ್ಡದಾಗ್ತೈತೆ ಅಂತ ಶಾರ್ಟ್ ಕಟ್ ನೊಳಗೆ ಮೇಡ್ ಇನ್ ಇಂಡಿಯಾ ಅಂತಾರಲ್ಲ, ಹಾಗೆ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಇಂಡಿಯಾ ಅಂತ ಬಂದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನನಗೆ ಕಂಪನಿ ಹೆಸರೇನು ಗೊತ್ತಾತು, ಆದ್ರೆ ಕಂಪನಿ ಯಾವಾಗ ಸ್ಟಾರ್ಟ್ ಆತಂತ ಗೊತ್ತಾಗ್ಬೇಕಲ್ಲ. ನಮ್ಮ ಕಂಪನಿ ಸ್ಟಾರ್ಟ್ ಆಗಿದ್ದು 24ನೇ ತಾರೀಕು 8ನೇ ತಿಂಗಳ 2025ನೇ ಇಸ್ವಿ. ಈ 24ನೇ ತಾರೀಕು 2025 ಅಂದ್ರೆ ನಮ್ಮ ಕಂಪನಿ ಸ್ಟಾರ್ಟ್ ಆಗಿ ಸಕ್ಸಸ್ಫುಲಿ 9 ತಿಂಗಳ ಕಂಪ್ಲೀಟ್ ಮಾಡಿ 10ನೇ ತಿಂಗಳದೊಳಗೆ ಪಾದಾರ್ಪಣೆ ಮಾಡಿವಂತ ಅರ್ಥ. ಇನ್ನು ಮುಂದಿನ ಪ್ರಶ್ನೆ, ಕಂಪನಿ ಹೆಸರು ಗೊತ್ತಾತು, ಸ್ಟಾರ್ಟ್ ಯಾವಾಗ ಆತದ್ದು ಗೊತ್ತಾತು. ಈ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತ ಗೊತ್ತಾಗಬೇಕಲ್ಲ. ಅಂದ್ರೆ ಈ ಕಂಪನಿ ಫೌಂಡರ್ ಯಾರು ಸರ್? ಈ ಕಂಪನಿ ಫೌಂಡರ್ ಹೆಸರು TR ಅಚಲ್ಕರ್ ಅಂತ. ಪಾಯಿಂಟ್ ಕ್ಲಿಯರ್ ಆತ್ರಿ? ಮುಂದಿನ ಪ್ರಶ್ನೆ, ಯಾರು ಸರ್ ಈ TR ಅಚಲ್ಕರ್? ನೀವು ಸದ್ಯದ ಮಟ್ಟಿಗೆ ಹೇಳ್ಬೇಕಂದ್ರೆ ನಿಮ್ಮ ಮುಂದೆ ಕುಂತು ಮಾತಾಡ್ತಕ್ಕಂಥ ವ್ಯಕ್ತಿ ಯಾರು? ಇದೇ TR ಅಚಲ್ಕರ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಸರ್ ಇಷ್ಟು ಸಾಕಾಗಂಗಿಲ್ಲ. ಯಾಕಂದ್ರೆ ಒಂದು ಕಂಪನಿ MD ಬಗ್ಗೆ ಅಚಲ್ಕರ್ ಅಂದ್ರೆ ನಡೆಯಂಗಿಲ್ಲ. ಈಗ ಅಚಲ್ಕರ್ ಯಾರಂತ ಒಂದೊಂದು ಸ್ಟೆಪ್ ನಾಗ ಹೇಳ್ತೀನಿ. ಅಚಲ್ಕರ್ ಯಾರಂದ್ರೆ ಮೊದಲನೇ ಪಾಯಿಂಟ್, ಕಳೆದ 31 ವರ್ಷದಿಂದ ನಿರಂತರವಾಗಿ ನೆಟ್ವರ್ಕ್ ಮಾರ್ಕೆಟ್ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿನೇ ಅಚಲ್ಕರ್. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಈ ಅಚಲ್ಕರ್ ನೆಟ್ವರ್ಕ್ ಮಾರ್ಕೆಟ್ಗೆ ಪಾದಾರ್ಪಣೆ ಮಾಡಿದ್ದು 6ನೇ ತಾರೀಕು 2ನೇ ತಿಂಗಳ ಫೆಬ್ರವರಿ 1995 ಇಸ್ವಿಯೊಳಗೆ ನೆಟ್ವರ್ಕ್ ಮಾರ್ಕೆಟ್ ಜೀವನ ಪ್ರಾರಂಭ ಮಾಡಿದ್ರು. ಈಗ ಎಷ್ಟೋ ಜನರಿಗೆ ನೀವು ಯಾವ ದಿನ ನೆಟ್ವರ್ಕ್ ಮಾರ್ಕೆಟ್ ಮಾಡ್ರಿ ಈಗ ಕಾಲಿಟ್ರೆ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಎಕ್ಸಾಕ್ಟ್ಲಿ ಕಾಲಿಟ್ಟಿದ್ದೆ ಡೇಟ್ ಹೇಳಾಕ್ತೀನಿ. ಯಾಕಂದ್ರೆ ಈ ಡೇಟ್ಗೆ ಅಂದ್ರೆ ಫೆಬ್ರವರಿ 6ನೇ ತಾರೀಕು 1995 ಇಸ್ವಿಯೊಳಗೆ ಬೇರೆ ಯಾರ್ದೋ ಕಂಪನಿ ಅಲ್ಲ, ನನ್ನದೇ ಆಗಿರ್ತಕ್ಕಂಥ ಸ್ವಂತ ಕಂಪನಿ ಆಟೋ ವೀಲ್ಸ್ ಮುಖಾಂತರ ನಾನು ನೆಟ್ವರ್ಕ್ ಮಾರ್ಕೆಟ್ ಪಾದಾರ್ಪಣೆ ಮಾಡಿದೆ. ಅಂದ್ರೆ ಈ 1995 ಇಸ್ವಿಯೊಳಗೆ ನನ್ನದೇ ಆಗಿರ್ತಕ್ಕಂಥ ಸ್ವಂತ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ, ಅದು 2 ವೀಲರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೇಲ್ಸ್ ಪ್ರಮೋಷನ್ ಆಕ್ಟಿವಿಟಿ ಮಾಡ್ತಕ್ಕಂಥ ಒಂದು ಕಂಪನಿ. ಈ ಕಂಪನಿ ನಾನು ಹಬ್ಬ ಅಂದ್ರೆ 6 ತಿಂಗಳ ನಡಿಬಹುದು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನನ್ನ ಗುಡ್ ಲಕ್ಕಿಗೆ 18 ತಿಂಗಳ ನಡೀತು. 18 ತಿಂಗಳದೊಳಗೆ 1.5 ಕೋಟಿ ರೂಪಾಯಿ ಇನ್ಕಮ್ ಅನ್ನು ತಗೊಂಡೆ. 1.5 ಕೋಟಿ ರೂಪಾಯಿ ಇನ್ಕಮ್ ತಗೊಂಡೆ ನಾನು ನನ್ನ ಜೀವನದೊಳಗೆ ಮೊದಲನೇ ಸರಿ ಕರೋಡಪತಿ ಆಗಿದ್ದು ನನ್ನ 26ನೇ ವಯಸ್ಸಿನೊಳಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇದಾದ್ಮೇಲೆ ಮತ್ತೆ ನಾನು ಜೀವನದೊಳಗೆ ಯಾವತ್ತೂ ಹಿಂದೆ ತಿರುಗಿ ನೋಡ್ಲಿಲ್ಲ. ಒಂದಾದ್ಮೇಲೆ ಒಂದು ನೆಟ್ವರ್ಕ್ ಮಾರ್ಕೆಟ್ ಒಳಗನೆ ಜೀವನ ಮಾಡಿದೆ. ನಾನು ಮೊದಲನೇ ಕಂಪನಿ ನಂದಾದ್ಮೇಲೆ ಬೇರೆಯವ್ರ ಕಂಪನಿ ಮಾಡಿದ್ದು ಜಪಾನ್ ಲೈಫ್ ಆಫ್ ಇಂಡಿಯಾ. ಇಲ್ಲಿ ನಾನು ಹೈಲಿ ಡಿಸಿಪ್ಲಿನ್ ಅಂದ್ರೆ ಏನು ಅಂತ ಕಲಿತುಕೊಂಡೆ. ಎರಡನೇದು ಸಮೀರ್ ಮೋದಿ ಅವ್ರದ್ದು ಮೋದಿ ಕೇರ್ ಕಂಪನಿ. ಈ ಕಂಪನಿ ಒಳಗೆ 1999 ಇಸ್ವಿಯೊಳಗೆ ನಾನು ಇಡೀ ನಾರ್ತ್ ಕರ್ನಾಟಕದೊಳಗೆ ಮೊದಲನೇ ಡೈರೆಕ್ಟರ್ ಆಗಿ ನಾ ಹೊರಗೆ ಬಂದೆ.
ಈ ಕಂಪನಿ ಮುಗಿದ್ಮೇಲೆ ನಮ್ಮ ಪ್ರವೀಣ್ ಚಂದನ್ RMP ಕಂಪನಿ ಜಾಯ್ನ್ ಅದೇ. RMP ಕಂಪನಿ ಒಳಗೆ ಇಷ್ಟು ಗ್ರ್ಯಾಂಡ್ ಸಕ್ಸಸ್ ಅನ್ನ ಕಂಡಲ್ಲ, ಅಲ್ಲೇ ನಾನು ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್, ಇಂಡೋನೇಷಿಯಾ ಈ ದೇಶ ಇಷ್ಟು ಸರಿ ಸುತ್ತೇನಲ್ಲ, ಅಲ್ಲಿ ಒಂದು ಸಣ್ಣ ಸಣ್ಣ ಏರಿಯಾದ ಸಹಿತ ಗೊತ್ತು ನನಗೆ. ಅಂದ್ರೆ ಈಗ ಬೆಂಗಳೂರೊಳಗೆ ಯಾವ್ದು ಮೆಜೆಸ್ಟಿಕ್, ಆಮೇಲೆ ಇದು ಯಾವ ನಗರ ಅದಲ್ಲ, ಅಂದ್ರೆ ಎಲ್ಲದು ಆ ತರ. ಹುಬ್ಬಳ್ಳಿ ಒಳಗೆ ನಾ ಹೇಳ್ತೀನಿ, ನಮ್ಗ ಹೊಸೂರು ಅಂದ್ರೇನು, ಆಮೇಲೆ ವಿದ್ಯಾನಗರ ಅಂದ್ರೇನು, ಆಮೇಲೆ ಇದು ಎಲ್ಲ ಗೊತ್ತಲ್ಲ, ಆ ತರ ಪ್ರತಿಯೊಂದು ಹಳ್ಳಿ ಹೆಸರು ಗೊತ್ತು. ಅಷ್ಟು ನಾನು ಫಾರಿನ್ ಟ್ರಿಪ್ ಅನ್ನು ಮಾಡಿ. ಈ ಪ್ರಕಾರ ನಿರಂತರವಾಗಿ ಕಳೆದ 31 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಅನ್ನು ಬಿಟ್ಟು ಬೇರೆ ಯಾವ್ದನ್ನು ಮಾಡಿಲ್ಲ ನಾನು. ಪಾಯಿಂಟ್ ಕ್ಲಿಯರ್ ಆತ್ರಿ? ಇಷ್ಟೆಲ್ಲ ಹೇಳೋದ ಅರ್ಥ ಏನೋ, ಈ ಅಚಲ್ಕರ್ ತನ್ನ ಮೊದಲನೇ ಮಗು ಆಗಿರ್ತಕ್ಕಂತ ಆಟೋ ವಿಲ್ಸನ್ ಸಕ್ಸಸ್ಫುಲಿ ನಡೆಸಿ ಕಂಪ್ಲೀಟ್ ಮಾಡ್ದ. ಇನ್ನು ಎರಡನೇ ಮಗು ಆಗಿರ್ತಕ್ಕಂತ ಈ ಗ್ಲೋಬಲ್ ವೆಲ್ತ್ ಅಂತಕ್ಕಂಥ ಕಂಪನಿನ ನಿರಂತರವಾಗಿ ನಡೆಸ್ತಕ್ಕಂತ ಸಾಮರ್ಥ್ಯ ಅಚಲ್ಕರ್ಗೆ ಇರಬಹುದು. ಯಾಕಂದ್ರೆ ಕಳೆದ 30 ವರ್ಷದ ಅನುಭವ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಈ ಪ್ರಕಾರ ಈ ಕಂಪನಿ MD ಆಗಿರ್ತಕ್ಕಂಥ ಅಚಲ್ಕರ್ ಬಗ್ಗೆ ನಾನು ವಿಷಯ ತಿಳ್ಕೊಂಡೆ. ಇನ್ನು ಮುಂದಿನ ಸ್ಟೆಪ್, ಈಗ ನಾವು ಬಿಸ್ನೆಸ್ ಮಾಡಾಕ್ತಿವಿ. ನಮ್ಮ ಬಿಸ್ನೆಸ್ ಯಾವ ಒಂದು ಬೇಸ್ ಮೇಲೆ ನಡೀತೈತಿ ನೋಡ್ ಸರ್, ನಾವು ಮಾಡೋದು ಕ್ರೌಡ್ ಫಂಡಿಂಗ್. ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟ್ ಆಗ್ಲಿ, ಯಾರು ಸುಮ್ನೆ ಕಂಪನಿ ಸ್ಟಾರ್ಟ್ ಮಾಡಂಗಿಲ್ಲ, ಏನಾದ್ರು ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರ. ಉದಾಹರಣೆಗೆ ಯಾವೇ ಕಂಪನಿ ಉದ್ದೇಶನು ಸಮಾಜಕ್ಕೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಸಪ್ಲೈ ಮಾಡಬೇಕು. ಅದೇ ಪ್ರಕಾರ ಹರ್ಬಲ್ ಲೈಫ್ ಉದ್ದೇಶನು ಸಮಾಜಕ್ಕೆ ಹೆಲ್ತ್ ಅನ್ನ ಕೊಡಬೇಕು. ಅದೇ ಪ್ರಕಾರ RCM ಕಂಪನಿ ಉದ್ದೇಶನು ಬಡ ಜನರಿಗೆ ಸಸ್ತಾದೊಳಗೆ ಪ್ರಾಡಕ್ಟ್ ಅನ್ನ ಕೊಡಬೇಕು. ಅದೇ ಪ್ರಕಾರ ಸ್ವದೇಶಿ ಕಂಪನಿ ಉದ್ದೇಶನು ಇಂಡಿಯಾದೊಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವದೇಶಿ ಪ್ರಾಡಕ್ಟ್ ಅನ್ನು ಕೊಡಬೇಕು. ಇಂಡಿಯಾದೊಳಗಿರ್ತಕ್ಕಂಥ ದುಡ್ಡು ಹೊರಗಡೆ ಹೋಗ್ಬಾರ್ದು ಅನ್ನೋ ಉದ್ದೇಶ. ಆಮೇಲೆ ಎಷ್ಟೋ ಜನ ಕ್ರಿಪ್ಟೋ ಕರೆನ್ಸಿ ಮೇಲೆ ಬಿಸ್ನೆಸ್ ಮಾಡ್ತಾರ. ಈ ಬೇರೆ ಬೇರೆ ಕಾನ್ಸೆಪ್ಟ್ ಇರ್ತೀವಿ. ಹಂಗೆ ನಾವು ಕ್ರೌಡ್ ಫಂಡಿಂಗ್ ಅನ್ನ ಬೇಸ್ ಆಗಿ ಇಟ್ಕೊಂಡು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಾಕ್ತಿವಿ. ಚಂದ್ರಶೇಖರ್, ನಾವು ಕ್ರೌಡ್ ಫಂಡಿಂಗ್ ಅನ್ನ ಬೇಸ್ ಮಾಡಿ ಇಟ್ಕೊಂಡು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಾಕ್ತಿವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹಂಗಾರೆ ಮುಂದಿನ ಪ್ರಶ್ನೆ, ಕ್ರೌಡ್ ಫಂಡಿಂಗ್ ಅಂದ್ರೆ ಏನ್ರಿ? ನೋಡ್ರಿ, ಕ್ರೌಡ್ ಫಂಡಿಂಗ್ ಅನ್ನೋದು 2 ಶಬ್ದ. ಮೊದಲನೇ ಶಬ್ದ ಕ್ರೌಡ್ ಅಂದ್ರೆ ಪಬ್ಲಿಕ್, ಎರಡನೇ ಶಬ್ದ ಫಂಡ್ ಅಂದ್ರೆ ಮನಿ. ಪಬ್ಲಿಕ್ ಅದು ದುಡ್ಡು ಪಬ್ಲಿಕ್ ಗೆ ಹೋಗ್ಬೇಕು, ಒಂದ್ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ. ನಮ್ಮದೊಳಗನ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ಕೊಳ್ಳೋದೇ ನಮ್ಮ ಉದ್ದೇಶ. ಇದಕ್ಕೆ ಕ್ರೌಡ್ ಫಂಡಿಂಗ್ ಅಂತಾನು ಕರೀತಾರ, ಹೆಲ್ಪಿಂಗ್ ಪ್ಲಾನ್ ಅಂತಾನು ಕರೀತಾರ, ಡೊನೇಷನ್ ಪ್ಲಾನ್ ಅಂತಾನು ಕರೀತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಹೆಲ್ಪಿಂಗ್ ಪ್ಲಾನ್, ಕ್ರೌಡ್ ಫಂಡಿಂಗ್, ಡೊನೇಷನ್ ಅಂದ್ರೆ ಎಲ್ಲ ಒಂದೇ. ಪಾಯಿಂಟ್ ಕ್ಲಿಯರ್ ಆಯ್ತು? ಮುಂದಿನ ಪ್ರಶ್ನೆ, ಈ ಕ್ರೌಡ್ ಫಂಡಿಂಗ್ ಅನ್ನೋದು ಲೀಗಲ್ ಏನ್ರಿ? ಸರ್ ಒಂದ್ ವಿಚಾರ ಮಾಡ್ರಿ, ಈ ಕ್ರೌಡ್ ಫಂಡಿಂಗ್ ಅನ್ನೋದು ಬರೇ ಲೀಗಲ್ ಅಲ್ಲ, 100% ಲೀಗಲ್. ಅದು ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವದೊಳಗೆ. ಚಂದ್ರಶೇಖರ್ ಅವರೇ, ಇಡೀ ವಿಶ್ವದೊಳಗೆ ಎಷ್ಟು ದೇಶ ಅದಾವು? 193 ದೇಶ. ಇದರ ಅರ್ಥ ಈ ಕ್ರೌಡ್ ಫಂಡಿಂಗ್ ಅಂತಕ್ಕಂಥ ಪದ್ಧತಿ 193 ದೇಶದೊಳಗೂ ಲೀಗಲ್ ಆಗಿರ್ತಕ್ಕಂಥ ಒಂದು ಪದ್ಧತಿ. ಯಾರ ದೃಷ್ಟಿ ಒಳಗೆ? ಮೊದಲನೇದು ಮನುಷ್ಯನ ದೃಷ್ಟಿ ಒಳಗೆ, ಎರಡನೇದು ಗೋರ್ಮೆಂಟ್ ದೃಷ್ಟಿ ಒಳಗೆ. ಬರೀ ಮನುಷ್ಯ ಗೋರ್ಮೆಂಟ್ ಅಲ್ಲ, ಇವನ್ ಮೂರನೇದು ದೇವರ ದೃಷ್ಟಿ ಒಳಗೂ ಸಹಿತ ಈ ಕ್ರೌಡ್ ಫಂಡಿಂಗ್ ಅನ್ನೋದು 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಚಂದ್ರಶೇಖರ್ ಅವ್ರೆ, ಮನುಷ್ಯ ಅಂತ ಹೇಳಿದ್ರಿ, ನನ್ಗ ಗೊತ್ತಾತು. ಗೋರ್ಮೆಂಟ್ ಅಂತ ಹೇಳಿದ್ರಿ, ಗೊತ್ತಾತು. ದೇವರ ಹೆಸರು ಯಾಕೆ ತಗೊಂಡು ಬಂದ್ರಿ ನನಗ ಅರ್ಥ ಆಗ್ಲಿಲ್ಲ. ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ನೋಡಿ ಸರ, ನಾವು ಪ್ರತಿ ವರ್ಷ ಗಣಪತಿ ಹಬ್ಬ ಮಾಡ್ತೀವಿ. ಆ ಗಣಪತಿ ಹಬ್ಬದೊಳಗ ಪ್ರತಿಯೊಂದು ಗಲ್ಲಿ ಒಳಗ ಗಣಪತಿ ಇಡ್ತೀವಿ. ಅಂದ್ರೆ ಇಂಡಿಯಾದೊಳಗ ಕೋಟಿ ಗಂಟ್ಲೆ ಗಣಪತಿ ಪ್ರತಿಷ್ಠಾಪನೆ ಮಾಡ್ತೀವಿ. ಅದಕ್ಕೆ ದುಡ್ಡು ಯಾರು ಕೊಡ್ತಾರ? ಗೋರ್ಮೆಂಟ್ ಅಂತೂ ಕೊಡಂಗಿಲ್ಲ. ಜನ ತಮ್ಮದೊಳಗ ಪಟ್ಟಿ ಅಥವಾ ದೇಣಿಗೆ ಅಂತ ಇರ್ತಾರ. ಯಾರು ಭಕ್ತಿಯಿಂದ ₹5 ಕೊಡ್ತಾರ, ಯಾರು ₹50, ಯಾರು ₹500, ಯಾರು ₹5,000. ಈ ಪ್ರಕಾರ ಜನರಿಂದ ದುಡ್ಡನ್ನ ಕಲೆಕ್ಟ್ ಮಾಡಿ ಮಾಡ್ತಕ್ಕಂತ ಯಾವ್ದಾರ ಕೆಲಸ ಇರ್ಲಿ, ಅದಕ್ಕೆ ಕ್ರೌಡ್ ಫಂಡಿಂಗ್ ಪದ್ಧತಿ ಅಂತ ಕರೀತಾರ. ಅಂದ್ರೆ ನಾವು ಗಣಪತಿ ಹಬ್ಬ ಮಾಡ್ಬೇಕಂದ್ರು ಕ್ರೌಡ್ ಫಂಡಿಂಗ್ ದುಡ್ಡನ್ನು ಯೂಸ್ ಮಾಡ್ತೀವಿ. ಅದೇ ಪ್ರಕಾರ ಧರ್ಮಸ್ಥಳ ಮಂಜುನಾಥ, ತಿರುಪತಿ ತಿಮ್ಮಪ್ಪ, ಕೊಲ್ಲಾಪುರ ಮಹಾಲಕ್ಷ್ಮಿ, ಸಾಯಿಬಾಬಾನ ಮಂದಿರ, ಈ ಪ್ರಕಾರ ಇಂಡಿಯಾದೊಳಗ ಲಕ್ಷ ಗಂಟ್ಲೆ ಮಂದಿರ ಮಠಗಳದಾವ್. ನಿಮಗೂ ಗೊತ್ತು, ನಮಗೂ ಗೊತ್ತು. ಈ ಲಕ್ಷ ಗಂಟ್ಲೆ ಮಂದಿರ ಮಠಗಳನ್ನ ಯಾರ ದುಡ್ಡಿನಿಂದ ಕೈ ನಡೆಸ್ತಾರ? ಪಬ್ಲಿಕ್ ಅದ ದುಡ್ಡಿನಿಂದ, ಅಂದ್ರೆ ಕ್ರೌಡ್ ಫಂಡಿಂಗ್ ಅದ ದುಡ್ಡಿನಿಂದ.
ಇದೇ ಪ್ರಕಾರ ಈ ಮುಸ್ಲಿಂ ಜನ ಜಕಾತ್ ಅಂತ ತಗೊಂತಾರ, ವಕಫ್ ಅಂತ ತಗೊಂತಾರ. ಈ ಜಕಾತ್ ಮತ್ತು ವಕಫ್ ಸಹಿತ ಕ್ರೌಡ್ ಫಂಡಿಂಗ್ ದೊಳಗ ಬರ್ತೈತಿ. ಇನ್ಶೂರೆನ್ಸ್ ಕಂಪನಿ ನಡೆದು ಕ್ರೌಡ್ ಫಂಡಿಂಗ್ ದುಡ್ಡಿಂದ, ಮ್ಯೂಚುವಲ್ ಫಂಡ್ ಕಂಪನಿ ನಡೆದು ಕ್ರೌಡ್ ಫಂಡಿಂಗ್ ದುಡ್ಡಿದ. ಈಗ ನಮ್ಮ ಇಡೀ ವಿಶ್ವನ ಕಂಟ್ರೋಲ್ ಮಾಡೋದು ಯಾವುದು? ಶೇರ್ ಮಾರ್ಕೆಟ್. ಈ ಶೇರ್ ಮಾರ್ಕೆಟ್ ಸಹಿತ ನಡೆದು ಕ್ರೌಡ್ ಫಂಡಿಂಗ್ ಅಂತ ದುಡ್ಡಿನಿಂದ. ಯಾರು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರ, ಯಾರು 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರ, ಯಾರು 100 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರ, ಯಾರು 1000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ಇದಾದ್ಮೇಲೆ ಈಗ ಗೌರ್ಮೆಂಟ್ ನಡಿಬೇಕಂದ್ರೆ ದುಡ್ಡು ಬೇಕು. ಆ ದುಡ್ಡಿನ ಸಲುವಾಗಿ ಗೌರ್ಮೆಂಟ್ ಏನ್ ಮಾಡ್ತಾರ? ಪಬ್ಲಿಕ್ ಕಡೆಯಿಂದ ಟ್ಯಾಕ್ಸ್ ತಗೋತಾರ. ಈ ಟ್ಯಾಕ್ಸ್ ಅಂತ ತಗೊಳ್ತಕ್ಕಂಥ ದುಡ್ಡು ಸಹಿತ ಕ್ರೌಡ್ ಫಂಡಿಂಗ್ ದುಡ್ಡು. ಇದೇ ಪ್ರಕಾರ ನೀವೆಲ್ಲ ಕಷ್ಟಪಟ್ಟಿ ದುಡ್ಡನ್ನ ಮನಿ ಒಳಗೆ ಇಟ್ಕೊಳಂಗಿಲ್ಲ, ಬ್ಯಾಂಕ್ನಾಗ ಇಡ್ತೀವಿ. ಆ ಬ್ಯಾಂಕಿಂಗ್ ಪದ್ಧತಿ ಸಹಿತ ಕ್ರೌಡ್ ಫಂಡಿಂಗ್ ದೊಳಗ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಇಷ್ಟೊಂದು ಉದಾಹರಣೆ ಕೊಟ್ಟೆ. ಪ್ರತಿ ಒಂದು ಉದಾಹರಣೆನು 100ಕ್ಕೆ 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಡೀ ವಿಶ್ವದೊಳಗೆ 193 ದೇಶದೊಳಗೆ. ಈಗ ಹೇಳ್ರಿ, ಇಡೀ ದುನಿಯಾದೊಳಗೆ ಇನ್ಶೂರೆನ್ಸ್ ಕಂಪನಿ ಲೀಗಲ್ ಐತಿಲ್ಲ, ಶೇರ್ ಮಾರ್ಕೆಟ್ ಲೀಗಲ್ ಐತಿಲ್ಲ, ಆಮೇಲೆ ಪ್ರತಿಯೊಂದು ಲೀಗಲ್ ಆಗಿರ್ತಕ್ಕಂಥ ಪದ್ಧತಿ. ಈ ಪ್ರಕಾರ ಟೋಟಲಿ ಕ್ರೌಡ್ ಫಂಡಿಂಗ್ ಅನ್ನೋದು 100ಕ್ಕೆ 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದು 193 ದೇಶದೊಳಗೆ ಅಂತ ಹೇಳಿದೆ. ಯಾರ ದೃಷ್ಟಿಯೊಳಗೆ? ಮನುಷ್ಯನ ದೃಷ್ಟಿಯೊಳಗೆ. ಎರಡನೇದು ಗೌರ್ಮೆಂಟ್ ದೃಷ್ಟಿಯೊಳಗೆ. ಮೂರನೇದು ಅಂದ್ರೆ ದೇವರ ದೃಷ್ಟಿ ಒಳಗೂ ಸಹಿತ 100ಕ್ಕೆ 100% ಲೀಗಲ್ ಆಗಿರ್ತಕ್ಕಂಥ ವ್ಯವಸ್ಥೆ ಒಳಗದೆ ಹೊರತಾಗಿ ನಾವ್ ಯಾರಿಗೂ ಚೀಟಿಂಗ್ ಮಾಡಕ್ತಿಲ್ಲ, ಮೋಸ ಮಾಡಕ್ತಿಲ್ಲ, ಟೊಪ್ಪಿಗೆ ಹಾಕಂತ ಬಿಸ್ನೆಸ್ ಅನ್ನ ಮಾಡಾಕತ್ತಿಲ್ಲ ಅಂತ ಹೇಳೋದ ನನ್ನ ಉದ್ದೇಶ. ಪಾಯಿಂಟ್ ಕ್ಲಿಯರ್ ಆತ್ರಿ? ಚಲೋ, ಇನ್ನು ಕ್ರೌಡ್ ಫಂಡಿಂಗ್ ಲೀಗಲ್ ಅಂತ ಗೊತ್ತಾಯ್ತು. ಇನ್ನು ಮುಂದೆ ನಾವು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಈಗ ನಾನು ಇಲ್ಲಿ ಬಂದಿರೋದು ಬಿಸ್ನೆಸ್ ಅನ್ನ ಮಾಡಕ್ಕೆ. ಹೌದು, ನಾನು ಬಂದಿರೋದು ಬಿಸ್ನೆಸ್ ಮಾಡಕ್ಕೆ. ನಾನು ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮೊದಲ ನಾನು ಕಂಪ್ನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ತಿಳ್ಕೊಬೇಕು. ಯಾಕೆ ಸರ್? ಯಾಕಂದ್ರೆ ಬಿಸ್ನೆಸ್ ಅನ್ನೋದು ಸಾಯೋ ಮಟ್ಟ ಮಾಡ್ತಕ್ಕಂಥ ನಿರಂತರವಾಗಿರ್ತಕ್ಕಂಥ ಒಂದು ಪ್ರೊಸೀಜರ್ ಅದು. ಆ ಪ್ರೊಸೀಜರ್ ಒಳಗೆ ಮೊದಲನೇ ಸ್ಟೆಪ್ ಕಂಪನಿ ಜಾಯಿನ್ ಆಗೋದು ಬರ್ತೈತಿ, ಎರಡನೇ ಸ್ಟೆಪ್ ದೊಳಗೆ ಕೆಲಸ ಮಾಡೋದು ಬರ್ತೈತಿ, ಮೂರನೇ ಸ್ಟೆಪ್ ದೊಳಗೆ ಇದು 2 ಸ್ಟೆಪ್ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಮೂರನೇ ಸ್ಟೆಪ್ ದೊಳಗೆ ನನಗೆ ಇನ್ಕಮ್ ಬರ್ತೈತಿ. ಇದು ಕೇವಲ ಈ ಫಾರ್ಮುಲಾ ಐತಲ್ಲ, ಕೇವಲ ನೆಟ್ವರ್ಕ್ ಮಾರ್ಕೆಟ್ಗೆ ಅಪ್ಲೈ ಅಂತ ತಿಳ್ಕೊಬೇಡ್ರಿ. ಜೀವನದೊಳಗೆ ಪ್ರತಿಯೊಂದರಾಗೂ ಅಪ್ಲೈ ಆಗ್ತೈತಿ. ಉದಾಹರಣೆಗೆ ಒಂದು ನೌಕರದಾರ ಮೊದಲು ಒಂದು ಕಂಪನಿ ಜಾಯಿನ್ ಆಗ್ತಾನ, ಅಲ್ಲೇ ತಿಂಗಳ ಗಂಟ್ಲೆ ಕೆಲಸ ಮಾಡ್ತಾನ. ಒಂದು ತಿಂಗಳ ಕೆಲಸ ಮಾಡಿದ್ಮೇಲೆ ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ಬರ್ತೈತಿ. ಇದು ಅವನ ಪದ್ಧತಿ. ಒಂದು ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾನ? ಮೊದಲು ಅಂಗಡಿ ಓಪನ್ ಮಾಡ್ತಾನ, ಅಂಗಡಿ ಒಳಗೆ ಕೆಲಸ ಮಾಡ್ತಾನ. ಅವ್ನು ಹೆಂಗೆ ಕೆಲಸ ಮಾಡ್ತಾನ ಅದಕ್ಕೆ ತಕ್ಕಂತೆ ಇಲ್ಲಿ ನಮಗ ಇನ್ಕಮ್ ಬರ್ತೈತಿ. ಒಂದು ನೆಟ್ವರ್ಕ್ ಮಾರ್ಕೆಟ್ ಒಳಗಾದ್ರು ಮೊದಲು ನಾನು ಕಂಪನಿ ಜಾಯಿನ್ ಆಗ್ತೀನಿ, ನಾನು ಹೆಂಗೆ ಕೆಲಸ ಮಾಡ್ತೀನಿ ಅದ್ರ ಮೇಲೆ ನಂದು ಇನ್ಕಮ್ ನಿಂತಿರ್ತೈತಿ. ಎಸ್ ಅಂತಿರೋ ನೋ ಅಂತಿರೋ? ಎಸ್ ಸರ್. ಇದ್ರ ಪ್ರಕಾರ ಮೊದಲನೇ ಸ್ಟೆಪ್ ಯಾವ್ದು? ನಾನು ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ತಿಳ್ಕೊಳ್ಳೋದು. ಚಲೋ, ಹಾಗಾದ್ರೆ ಮೊದಲನೇ ಸ್ಟೆಪ್ ತಿಳ್ಕೊಳ್ಳೋಣ. ಈಗ ನಾನು ಗ್ಲೋಬಲ್ ವೆಲ್ತ್ ಕಂಪನಿ ಜಾಯಿನ್ ಆಗ್ಬೇಕು. ಹಾಗಾದ್ರೆ ಈ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ನಾನು ಜೀವನದೊಳಗ ಒಂದೇ ಒಂದ್ಸರಿ $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟ್ ಮಾಡ್ಬೇಕು ಚಂದ್ರಶೇಖರ? $30. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಚಂದ್ರಶೇಖರ್, ನಾನು ಕನ್ಫ್ಯೂಷನ್ ಮಾಡಕ್ತೀನಿ. ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಅಂತ ಹೇಳಿದ್ರಿ, ಪ್ಯೂರ್ಲಿ ಇಂಡಿಯನ್ ಕಂಪನಿ ಅಂತ ಹೇಳಿದ್ರಿ. ಇಂಡಿಯನ್ ಕಂಪನಿಗೆ ಡಾಲರ್ ಯಾಕೆ ಬೇಕ್ರಿ ಸರ್? ಈ ಇಂಡಿಯನ್ ಕಂಪನಿಗೆ ಡಾಲರ್ ಯಾಕೆ ಬೇಕಂದ್ರೆ ಒಂದ್ ಮಾತ್ರ ತಿಳ್ಕೊಡ್ರಿ. ನಮ್ಮ ಗ್ಲೋಬಲ್ ವೆಲ್ತ್ ಕಂಪನಿ ಐತಲ್ಲ, ಇದು ಪ್ಯೂರ್ಲಿ ಇಂಡಿಯನ್ ಕಂಪನಿ. ಅದ್ರೊಳಗೆ ಯಾವುದೇ ತರದ ಡೌಟ್ ಇಲ್ಲ. ಆದ್ರೆ ಇದು ಯೂನಿವರ್ಸಲ್ ಕಾನ್ಸೆಪ್ಟ್ ರೀ ಸರ್. ಯೂನಿವರ್ಸಲ್ ಕಾನ್ಸೆಪ್ಟ್ ಅಂದ್ರೆ ಏನ್ರಿ? ಒಂದು ಉದಾಹರಣೆ ಜೊತೆಗೆ ನಿಮಗೆ ತಿಳಿಸಿ ಹೇಳ್ತೀನಿ. ಈಗ ನಾನು ಮೋದಿ ಕೇರ್, MC ಅಂದ್ರೆ ಮೋದಿ ಕೇರ್ ಕಂಪನಿ ಜಾಯ್ನ್ ಆಗಿ ತಿಳ್ಕೊಡ್ರಿ. ನಾನು ಮೋದಿ ಕೇರ್ ಕಂಪನಿ ಜಾಯ್ನ್ ಆಗಿ ನಾನು ಅಮೆರಿಕಾದಾಗ ಮಾಡ್ತೀನಿ, ದುಬೈದಾಗ ಮಾಡ್ತೀನಿ, ಜಪಾನ್ನಾಗ ಮಾಡ್ತೀನಿ, ಯುರೋಪ್ನಾಗ ಮಾಡ್ತೀನಿ ಅಂದ್ರೆ ನಡೀತೈತೇನೋ? ಇಲ್ಲ. ನಾನು ಮೋದಿ ಕೇರ್ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೆ ಕೇವಲ ಇಂಡಿಯಾದೊಳಗ ಮಾಡ್ಬೇಕು, ಅದು ಇಂಡಿಯನ್ ರುಪೀಸ್ ಒಳಗ ಮಾಡಬೇಕಾಗ್ತೈತಿ. ಯಾಕಂದ್ರೆ ಇದಕ್ಕೆ ನಾವು ಲೋಕಲ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಆದ್ರೆ ನಮ್ದು ಗ್ಲೋಬಲ್ ವೆಲ್ತ್ ಏನೈತಲ್ಲ, ಇದು ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿದ್ದಕ್ಕೆ ಇವತ್ತ ನಾ ಕಂಪನಿ ಜೋನಿಗೆ ಅಮೆರಿಕಾದಾಗ ಮಾಡ್ರಿ, ದುಬೈದಾಗ ಮಾಡ್ರಿ, ಲಂಡನ್ ನಾಗರ ಮಾಡ್ರಿ, ಜಪಾನ್ದೊಳಗರ ಮಾಡ್ರಿ, ಯುರೋಪ್ನಾಗರ ಮಾಡ್ರಿ, ಇಡೀ ವಿಶ್ವದೊಳಗೆ 193 ದೇಶ ಅದಾವ್. ಇವತ್ತು ಜಾಯ್ನ್ ಆಗಿ ಇವತ್ತಿನಿಂದನೇ 193 ದೇಶದೊಳಗೆ ನಾ ಬಿಸ್ನೆಸ್ ಅನ್ನ ಮಾಡಬಹುದು. ಈಗ ನನಗೆ ಹೇಳ್ರಿ, 193 ದೇಶದೊಳಗೆ ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೆ 193 ದೇಶಕ್ಕೆ ಕಾಮನ್ ಆಗಿರ್ತಕ್ಕಂಥ ಕರೆನ್ಸಿ ಯಾವುದು? ಡಾಲರ್. ಅದಕ್ಕೆ ನಮ್ಮ ಕಂಪನಿ ಬಿಸ್ನೆಸ್ ಅನ್ನ ಡಾಲರ್ ದೊಳಗ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆತೇನ್ರಿ?
Yes, sir. ಚಲೋ ಈಗ ನಮ್ಮ ಕಂಪನಿಯಿಂದ ನಾವು ಡಾಲರ್ ಮಾಡಕ್ಕೆ ಸರ್ ನಮ್ಮ ಇಂಡಿಯಾದೊಳಗೆ ಈಗ ನಾನು ಇಂಡಿಯಾದಾಗ ಇದೀನಿ ನನಗೆ ಡಾಲರ್ ಏನಂದ್ರೆ ಸರ್ ನೀವು ಇಂಡಿಯಾದಾಗ ಇರ್ರಿ ದೂರ ಜಪಾನ್ದಾಗ ಇರ್ರಿ ನಮ್ಮ ಕಂಪನಿ ಬಿಸ್ನೆಸ್ ನಾವು ಕಂಪಲ್ಸರಿ ಡಾಲರ್ ದೊಳಗನ ಮಾಡ್ತೀವಿ. ಆದ್ರೂ ಸಹಿತ ಮಾನವೀಯತೆ ದೃಷ್ಟಿಯಿಂದ ನಾವೇನ್ ಮಾಡೇವಿ ಅಂದ್ರೆ ಮೊದಲೇದು ಕಂಪನಿ ಸ್ಟಾರ್ಟಿಂಗ್ ಪೊಸಿಷನ್ ದೊಳಗಿದ್ದಕ್ಕೆ, ಎರಡನೇದು ಈ ಡಾಲರ್ ಬಗ್ಗೆ ಎಲ್ಲರಿಗೂ ನಾಲೆಜ್ ಇರಂಗಿಲ್ಲ, ಅದಕ್ಕೆ ಇಂಡಿಯಾದೊಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ನಾವು $30 ಕೊಡ್ರಿ, ಇಲ್ಲಾಂದ್ರೆ $30 ಇಂದಲ $1ಗೆ 93 ರೂಪಾಯಿದಾಗ ಇಂಡಿಯನ್ ರುಪೀದೊಳಗೆ $2,790 ಕೊಟ್ರು ನಡಿತೈತಿ. ಒಂದ್ ಮಾತ್ರ ತಿಳ್ಕೊಡ್ರಿ, ನಾವ್ ಇಂಡಿಯನ್ ರುಪೀನಾಗ ಏನ್ ಡೀಲ್ ಮಾಡಕ್ತಿಲ್ಲ, ಇದು ಟೆಂಪರರಿ, ಯಾವಾಗ ಬೇಕಾದ್ರೂ ಇದನ್ನ ನಾವು ಲಿಫ್ಟ್ ಮಾಡಬಹುದು. ಬಿಸಿನೆಸ್ ಮಾತ್ರ ಕಂಪಲ್ಸರಿ ಡಾಲರ್ ದೊಳಗನ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ನಿನ್ನೆ ನನ್ನ ಅಕೌಂಟಿಗೆ $5 ಒಬ್ಬರು ಶ್ರೀನಾಥ್ ಅಂತ ಆಲ್ರೆಡಿ ಕಳಿಸ್ಯಾರ. ನಾನು ಇವತ್ತು ನೀವು ಡಾಲರ್ ಕಳಿಸಿದ್ರು ತಗೋತೀನಿ, ಇಂಡಿಯನ್ ರುಪೀಸ್ ಕೊಟ್ಟರು ತಗೋತೀನಿ. ಓಕೆ, ಈಗ ನೀವು ಪೇಮೆಂಟ್ ಡಾಲರ್ ದೊಳಗರೆ ಕೊಡ್ರಿ, ಇಂಡಿಯನ್ ರುಪೀನಾಗರೆ ಕೊಡ್ರಿ, ನಡಿತೈತಿ. ಆದ್ರೆ ನಮ್ಮ ಕಂಪನಿ ಮಾರ್ಕೆಟಿಂಗ್ ಪ್ಲಾನ್ ಮಾತ್ರ ನಾನು ಕಂಪಲ್ಸರಿ ಡಾಲರ್ ದೊಳಗ ಹೇಳ್ಬೇಕಾಗ್ತೈತಿ. ಯಾಕಂದ್ರೆ ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿದ್ದಕ್ಕೆ ಪಾಯಿಂಟ್ ಕ್ಲಿಯರ್ ಆಗಿರ್ಬೋದು ಅಂತ ನಾನು ತಿಳ್ಕೊತೀನಿ. ಎಸ್ ಅಂತೀನೋ ಅಂತಿರೋ? Yes, sir. ಈಗ ಮುಂದಿನ ಪ್ರಶ್ನೆ, ಚಂದ್ರಶೇಖರ್ ಅವರೇ, ನಾನು ಜಾಯಿನ್ ಆಗ್ಬೇಕಂದ್ರೆ $30 ಬೇಕಂತ ಹೇಳಿದ್ರಿ, ಆದ್ರೆ $30 ಎದ್ರದ್ದು ಅಂತ ಲೆಕ್ಕ ಕೊಡ್ಲಿಲ್ಲಲ್ಲ. ನೋಡ್ರಿ, ಜನರ ಕಡೆಯಿಂದ ದುಡ್ಡನ್ನ ತಗೋತೀವಿ ಅಂದ್ರೆ ಅದಕ್ಕಿಂತ ಮೊದಲ ನಾವು ಲೆಕ್ಕ ಕೊಡ್ಬೇಕಾಗ್ತೈತಿ. ನಿಮ್ ಕಡೆಯಿಂದ ತಗೊಳ್ತಕ್ಕಂಥ $30 $5 ನಾವು ಮೊದಲ ಕಂಪನಿಗೆ ಕೊಡ್ಬೇಕಾಗ್ತೈತಿ. ಯಾರಿಗೆ ಕೊಡ್ಬೇಕು? ಕಂಪನಿಗೆ, ಗ್ಲೋಬಲ್ ವೆಲ್ತ್ ಕಂಪನಿಗೆ ಕೊಡ್ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಈ $5 ಎದಕ್ರಿ? ಈ $5 ಕಂಪನಿಗೆ ನಾವು ರಿಜಿಸ್ಟ್ರೇಷನ್ ಫೀಸ್ ಅಂತ ಕೊಡ್ಬೇಕು. ಇದ್ರ ಜೊತೆಗೆ ನಮ್ಮ ಡಿಟೇಲ್ ಕೊಟ್ಟೆ ರಿಜಿಸ್ಟ್ರೇಷನ್ ಫೀಸ್ ಅಂದ್ರೆ, ಈಗ ನಾವು ಸ್ಕೂಲ್ ಹೋದಾಗ ಅಡ್ಮಿಷನ್ ಫೀಸ್ ಅಂತ ತಗೊಂತಾರ, ಡಾಕ್ಟರ್ ಹತ್ರ ಹೋದ್ರೆ ಚೀಟಿ ಅಂತ ಮಾಡ್ತಾರ, ಎಕ್ಸಿಬಿಷನ್ ಹೋದ್ರೆ ಎಂಟ್ರಿ ಫೀಸ್ ಅಂತ ತಗೊಂತಾರ. ಹಂಗೆ ನಾವು ರಿಜಿಸ್ಟ್ರೇಷನ್ ಫೀಸ್ ಅಂತ $5 ತಗೋತೀವಿ. ನಿಮ್ಮ ಹೆಸರಲ್ಲೇ ನಿಮಗೆ ನಮ್ಮ ಗ್ಲೋಬಲ್ ವೆಲ್ತ್ ಕಂಪನಿ ಒಳಗೆ ಮೆಂಬರ್ಶಿಪ್ ಅನ್ನ ಕೊಡ್ತೀವಿ. ಗ್ಲೋಬಲ್ ವೆಲ್ತ್ ಕಂಪನಿ ಒಳಗೆ ಮೆಂಬರ್ಶಿಪ್ ಕೊಟ್ಟಿರ್ತಕ್ಕಂಥ ಪ್ರತಿ ಒಂದು ವ್ಯಕ್ತಿ ಬಿಸಿನೆಸ್ ಮಾಡ್ಲಿಕ್ಕೆ ಕ್ವಾಲಿಫೈ ಆಗ್ತಾನಂತ ತೊಗೊಳಕ್ ಹೋಗ್ಬಿಡ್ರಿ. $5 ಕೊಟ್ಟು ಕೇವಲ ನಿಮ್ ಮೆಂಬರ್ ಆಗ್ತೀರಿ. ನಿಮ್ದೊಂದು ಮೆಂಬರ್ಶಿಪ್ ಅನ್ನು ಕೊಟ್ಟು ID ನಂಬರ್ ಬರ್ತೈತಿ. ಆ ID ನಂಬರ್ ಬಂದ್ಮೇಲೆ ಮುಂದೆ ಬಾಕಿದ್ $25 ಎಷ್ಟು ಇನ್ನು ಬಾಕಿ ಉಳಿದಿರ್ತಕ್ಕಂಥ $25 ನಿಮಗೆ ಇಂಟ್ರೊಡ್ಯೂಸ್ ಮಾಡಿರ್ತಾನಲ್ಲ ಆ ವ್ಯಕ್ತಿಗೆ ಅವನಿಗೆ ಕಳಿಸಬೇಕಾಗ್ತೈತಿ. ಇದನ್ನ ನಾವು ರೆಫರಲ್ ಇನ್ಕಮ್ ಅಂತ ಕೌಂಟ್ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಚಂದ್ರಶೇಖರ್ ಅವ್ರೆ, $5 ಕೊಟ್ಟಾಗ ನಾನು ಗ್ಲೋಬಲ್ ವೆಲ್ತ್ ನೊಳಗೆ ಕೇವಲ ಮೆಂಬರ್ ಆದೆ, ಬಿಸಿನೆಸ್ ಮಾಡಕ್ ಅಧಿಕಾರ ಇನ್ನೂ ಬಂದಿಲ್ಲ. ಮತ್ತೆ $25 ನಮ್ಮ ಸೀನಿಯರ್ ಕೊಡ್ತೀನಿ. ನಮ್ಮ ಸೀನಿಯರ್ ಅಪ್ರೂವಲ್ ಕೊಡ್ಬೇಕು ಅಂದ್ರೆ ಓಕೆ ಬಟನ್ ಒತ್ತಿಕ್ಬೇಕು. ಓಕೆ ಬಟನ್ ಒತ್ತಿಕ್ದಾಗ ಏನಾಗ್ತೈತೆ ಅಂದ್ರೆ ಅಲ್ಲೇ ನಂದು ಪ್ಯಾಕೇಜ್ ಕಾಲಮ್ ಇರ್ತೈತಿ. ಆ ಪ್ಯಾಕೇಜ್ ಕಾಲಮ್ದೊಳಗೆ ನಂದ ಹೆಸರು ಸಿಲ್ವರ್ ಅಂತ ಬರ್ತೈತಿ. ಏನಂತ ಬರ್ತೈತಿ? ಪ್ಯಾಕೇಜ್ ಕಾಲಮ್ದೊಳಗೆ ಮೊದಲ ಮೆಂಬರ್ ಅಂತ ಇರ್ತೈತಿ, ಮೆಂಬರ್ ಹೋಗಿ ಸಿಲ್ವರ್ ಅಂತ ಬರ್ತೈತಿ. ಯಾವಾಗ ಸಿಲ್ವರ್ ಅಂತ ಬರ್ತೈತಿಲ್ಲ ಅವಾಗ ನಾನು ಈ ಕಂಪನಿ ಒಳಗೆ ನಾನು ಬೇನಿತಿ ಒಂದೇ ಮೆಂಬರ್ ಇದು ಕಂಪನಿ ಒಳಗೆ ಒಂದು ಡಿಸ್ಟ್ರಿಬ್ಯೂಟರ್ ಆದಂಗೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಇಲ್ಲಿಗೆ ನಂದು ಜಾಯ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಂಗೆ. ಪಾಯಿಂಟ್ ಕ್ಲಿಯರ್ ಆತೀನ್ರಿ? Yes, sir. ಈಗ ಇದ್ರ ಪ್ರಕಾರ ಈಗ ನಾನು 3 ಸ್ಟೆಪ್ ದೊಳಗ ಮೊದಲೇ ಸ್ಟೆಪ್ ಕಂಪನಿ ಜಾಯ್ನ್ ಆಗೋದು, ಇದನ್ನ ನಾನು ಕಂಪ್ಲೀಟ್ ಮಾಡಿದೆ. ಇನ್ನು 2ನೇ ಸ್ಟೆಪ್ ಯಾವುದು? ಕೆಲಸ ಮಾಡುದು. ಈಗ ಕೆಲಸ ಮಾಡೋದ್ರ ಬಗ್ಗೆ ವಿಚಾರ ಮಾಡೋಣ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಸಮಾಜದೊಳಗೆ ಎಲ್ಲರೂ ಒಂದೇ ಕೆಲಸ ಮಾಡಂಗಿಲ್ಲ. ಅವ್ರವ್ರ ಎಜುಕೇಶನ್ಗೆ ಅವ್ರ ಇದ್ರ ಪ್ಲೇಸಿಗೆ ತಕ್ಕಂತೆ ಮಾಡ್ತಾರ. ಒಬ್ಬ ಡಾಕ್ಟರ್ ಏನ್ ಮಾಡ್ತಾನ? ಪೇಷಂಟ್ ನೋಡ್ತಾನ. ಒಬ್ಬ ಇಂಜಿನಿಯರಿಂಗ್ ಮಾಡ್ತಾನ, ಮನಿ ಕಟ್ತಾನ. ಒಬ್ಬ ಲಾಯರ್ ಏನ್ ಮಾಡ್ತಾನ? ಕೋರ್ಟ್ ನೊಳಗೆ ಕೇಸನ್ನ ಫೈಟ್ ಮಾಡ್ತಾನ. ಒಬ್ಬ ಡ್ರೈವರ್ ಏನ್ ಮಾಡ್ತಾನ? ಗಾಡಿ ನಡೆಸ್ತಾನ. ಒಬ್ಬ ಏನು ಸಿ ಏನ್ ಮಾಡ್ತಾನೆ ಸರ್? ಕರೆಂಟ್ ಮಂದಿದು ಅಕೌಂಟ್ ಅನ್ನ ಬರಿತಾನ. ಹಿಂಗ ಪ್ರತಿ ಒಂದು ವ್ಯಕ್ತಿದು ಕೆಲಸ ಬೇರೆ ಬೇರೆ. ಹಾಗೆ ನಾವು ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಜಾಯಿನ್ ಆದ್ಮೇಲೆ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಇಲ್ಲೇ ಬಂದ ಮೇಲೆ ಟೀಮ್ ಅನ್ನ ಬೆಳೆಸ್ಕೊಂತ ಹೋಗೋದು ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಚಂದ್ರಶೇಖರ್, ಟೀಮ್ ಬಿಲ್ಡ್ ಮಾಡುದು ಅಂದ್ರೆ ಟೀಮ್ ಕಟ್ಟೋದಂದ್ರೆ ಏನ್ರಿ? ನನಗೆ ವಿಸ್ತಾರವಾಗಿ ಹೇಳಿಲ್ಲ. ನೋಡ್ರಿ, ಟೀಮ್ ಕಟ್ಟೋದು ಏನಪ್ಪಾ ಅಂದ್ರೆ ಮೊದಲು ನಾನು ಕಂಪನಿ ಜಾಯ್ನ್ ಆಗ್ತೀನಿ. ನಾನು ಕಂಪನಿ ಜಾಯ್ನ್ ಆದ್ಮೇಲೆ ನನ್ನ ಕಡೆಯಿಂದ 1
ಎರಡು ಮೂರು ನಾಲ್ಕು ಜನ ಮೆಂಬರ್ ಮಾಡ್ತೀನಿ. ನನ್ನ ಕೆಳಗೆ ಚಂದ್ರಶೇಖರ ನೀವು ಬರ್ತೀರಿ ಅಂತ ಕೊಡ್ರಿ. ನಿಮ್ಮ ಕೆಳಗೆ 1 2 3 4 ಜನ. ಈಗ ನಿಮ್ಮ ಕೆಳಗಡೆ ನಂದೀಶ್ ಬರ್ತಾರ. ನಂದೀಶ್ 1 2 3 4 ಜನ. ಈಗ ನಂದೀಶ್ ಕೆಳಗೆ ಮೆಲ್ವಿನ್ ಬರ್ತಾರ ಅಂತ ಕೊಡ್ರಿ. ಮೆಲ್ವಿನ್ 1 2 3 4. ಈ ಪ್ರಕಾರ ಬಂದಿರ್ತಕ್ಕಂಥ ಪ್ರತಿ ಒಂದ್ ವ್ಯಕ್ತಿ 4 ಜನ ಮಾಡಿದ ನಮ್ಮ ಕೆಲಸ ಪಾಡ್ ಕ್ಲಿಯರ್ ಆತ್ರಿ. Yes, sir. ಇದರಿಂದ ಏನಾಗ್ತಿದ್ರಿ ಚಂದ್ರಶೇಖರ? ಚಲೋ, ಅದರಿಂದ ಏನಾಗ್ತೈತೆ ಅದು ನೋಡೋಣಲ್ಲ. ಮೊದಲು ನಾನು ಎಷ್ಟಿದ್ದೆ? ಕೇವಲ ಒಬ್ಬನಿದ್ದೆ. ನಾನೇನ್ ಮಾಡ್ತೀನಿ? 4 ಜನ ಮೆಂಬರ್ ಮಾಡ್ತೀನಿ. ನಾನೇ ಡೈರೆಕ್ಟ್ ಆಗಿ 4 ಜನ ಮೆಂಬರ್ ಮಾಡ್ತೀನಲ್ಲ, ಇದು ಮೊದಲನೇ ಲೆವೆಲ್, ಫಸ್ಟ್ ಲೆವೆಲ್. ಈ ನಾನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ 4 ಜನ ನನ್ನಂಗ 4 ಜನ ಮಾಡಿದ್ರೆ 16 ಜನ ಬರ್ತಾರ. ಇದು 2ನೇ ಲೆವೆಲ್. 16 ಜನ 4 ಜನ ಮಾಡಿದಾಗ 64 ಜನ ಬರ್ತಾರ. ಇದು 3ನೇ ಲೆವೆಲ್. 64 ಜನ 4 ಜನ ಮಾಡಿದಾಗ 256 ಜನ ಬರ್ತಾರ. ಇದು 4ನೇ ಲೆವೆಲ್. 256 ಜನ 4 ಜನ ಮಾಡಿದಾಗ 1024 ಜನ ಬರ್ತಾರ. ಇದು ನನ್ನ 5ನೇ ಲೆವೆಲ್. ನಾನು ಗಣಿತ ಮೊದಲು ಎಷ್ಟಿದ್ದೆ ಸರ್? ಕೇವಲ ಒಬ್ಬನಿದ್ದೆ. 1 ರಿಂದ 4, 4 ರಿಂದ 16, 16 ರಿಂದ 64, 64ರಿಂದ 756, 756ರಿಂದ 1024 ಬೆಳ್ಕೊಂತ ಬಂದಲ್ಲ. ಇದೇ ಪ್ರಕಾರ ಬೆಳೆಸೋದ ನನ್ನ ಕೆಲಸ. ಪಾಡ್ ಕ್ಲಿಯರ್ ಆತ್ರಿ? Yes, sir. ಸರಿ ಸರ, ಹಿಂಗ ಮಾಡಿದ್ರೆ ನನಗೇನ್ ಸಿಗ್ತೈತಿ ನೋಡ್ರಿ ಸರ. ನಾವ್ ಎಲ್ಲೇ ಕೆಲಸ ಮಾಡ್ಲಿ ದುನಿಯಾದೊಳಗೆ ಅದಕ್ಕೆ ಪ್ರತಿಫಲವಾಗಿ ನಮಗೆ ಏನಕ್ಕ ದುಡ್ಡು ಸಿಗ್ತೈತಿ. ಇಲ್ಲಿ ಕೆಲಸ ಮಾಡಿದ್ರು ದುಡ್ಡು ಸಿಗ್ತೈತಿ. ಆದ್ರೆ ಹೆಂಗ ಸಿಗ್ತೈತಿ? ಮೊದಲನೇ ಲೆವೆಲ್ಗಿಷ್ಟು, 2ನೇ ಲೆವೆಲ್ಗಿಷ್ಟು, 3ನೇ ಲೆವೆಲ್ಗಿಷ್ಟು, 4ನೇ ಲೆವೆಲ್ಗಿಷ್ಟು, 5ನೇ ಲೆವೆಲ್ಗಿಷ್ಟು ಅಂತ 5 ಹಂತದೊಳಗ ಬರ್ತೈತಿ. ಪಾಡ್ ಕ್ಲಿಯರ್ ಆಯ್ತು? Yes, sir. ಈಗ ನಾನು ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ನಾನು ಚಂದ್ರಶೇಖರ್ ಅವರ ನಿಮ್ಮ ಕಂಪನಿ ಜಾಯ್ನ್ ಆಗ್ತೀನಿ. ನೀವ್ ಹೇಳ್ದಂಗ 1ನೇ ಲೆವೆಲ್, 2ನೇ ಲೆವೆಲ್, 3ನೇ 4 ಜನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಈಗ ಇಲ್ಲಿ ಕಲಿಯನ ಬರ್ತೀನಿ. ನೀವ್ ಹೇಳ್ದಂಗ ನಾನು ಕಂಪನಿ ಜಾಯ್ನ್ ಆಗ್ತೀನಿ. 4 ಜನ ಮೆಂಬರು ಮಾಡ್ತೀನಿ. ಮತ್ತ 5 ಲೆವೆಲ್ ನ ಕಂಪ್ಲೀಟ್ ಆಗಂದು ನೋಡ್ಕೊತೀನಿ. ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ನಾನು ಕಷ್ಟಪಟ್ಟು ದುಡ್ದು 5 ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ ಅಂತ ತಿಳ್ಕೊರಿ. ಹಂಗಾದ್ರೆ ನನಗೆ ಟೋಟಲ್ ಎಷ್ಟು ಇನ್ಕಮ್ ಬರ್ತೈತಿ? ಒಂದ್ ಮಾತ್ರ ತಿಳ್ಕೊಡ್ರಿ. ನಮ್ಮ ಕಂಪನಿ ಜಾಯ್ನ್ ಆಗಿ 4 ಮೆಂಬರ್ ಅನ್ನ ಮಾಡಿ 5 ಲೆವೆಲ್ ನ ಯಾರು ಕಂಪ್ಲೀಟ್ ಮಾಡ್ತಾರ ಆ ವ್ಯಕ್ತಿ ಹಂತ ಹಂತವಾಗಿ ಒಂದ ದಿನಕ್ಕಲ್ಲ, ಇಲ್ಲಿ ಒಂದ್ ಮಾತ್ರ ತಿಳ್ಕೊಡ್ರಿ. ನಮ್ಮ ಕಂಪನಿ ಒಳಗ ರಾತ್ರಿ ಕರೋಡಪತಿ ಯಾರು ಆಗಂಗಿಲ್ಲ. ಒಂದ ದಿನಕ್ಕನ ಯಾರು ಕರೋಡಪತಿ ಆಗಂಗಿಲ್ಲ. ಬಟ್ ಈ ಕಂಪನಿ ಒಳಗೆ ಯಾರು ಕೆಲಸ ಮಾಡ್ತಾರ ಒಂದ್ ದಿನ ಇಲ್ಲ ಕರೋಡಪತಿ ಅಲ್ಲ, ಅರಬಪತಿ ಆಗ್ತಕ್ಕಂತ ಅವಕಾಶ ಐತಿ. ಪಾಡ್ ಕ್ಲಿಯರ್ ಆಯ್ತು? ಈ ಪ್ರಕಾರ ಹಂತ ಹಂತವಾಗಿ ಯಾರು ಕರೆಕ್ಟ್ ಆಗಿ ಇದನ್ನೆಲ್ಲ ಕರೆಕ್ಟ್ ಮಾಡ್ತಾರ ಆ ವ್ಯಕ್ತಿ ಜೀವನದೊಳಗೆ ಹಂತ ಹಂತವಾಗಿ 100 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಂಡು ಕೇವಲ ಕರೋಡಪತಿ ಅಲ್ಲ, ಅರಬಪತಿ ಆಗ್ತಾನ. ಪಾಡ್ ಕ್ಲಿಯರ್ ಆತ್ರಿ? Yes, sir. ಸರ್ ಏನಂದ್ರಿ ನೀವು? 100 ಕೋಟಿ ರೂಪಾಯಿ ಗಳಿಸಂತ ಅವಕಾಶ ಸರ್, ಇದು 100% ಸತ್ಯೇನ್ರಿ? ಯಾಕೆ ಈ ಪ್ರಶ್ನೆ ಕೇಳಾಕ್ತೇನೆ ಅಂದ್ರೆ, ನಮ್ಮ ತಂದೆಯವರು 35 ವರ್ಷ ಗೋರ್ಮೆಂಟ್ ನೌಕರಿ ಮಾಡಿದ್ರು. ಅದು ಆ ಫಂಡ್ ಈ ಫಂಡ್ ಎಲ್ಲಾ ಫಂಡ್ ಸೇರಿಸಿದ್ರು ಸಹಿತ 1 ಕೋಟಿ ರೂಪಾಯಿ ನಮ್ಮ ತಂದೆ ನೋಡ್ಲಿಲ್ಲ. ಅಂತದ್ರೊಳಗೆ ಬರೇ ನಾನು ಕೇವಲ ಒಂದು ಮೆಂಬರ್ ಆಗಿ ನನ್ನಂಗ 4 ಜನ ಮೆಂಬರ್ ಮಾಡಿ 5 ಲೆವೆಲ್ ಮಾಡಿದ್ರೆ 100 ಕೋಟಿ ರೂಪಾಯಿ ಸಿಗ್ತೈತೆ ಅಂದ್ರೆ ಯಾಕೋ ನನ್ನ ಕಡೆಯಿಂದ ನಂಬಕ್ ಆಗೋದು. ಸರಿ, ನಾನು ನಂಬಕ್ ಆಗಿದ್ದಿಲ್ಲ. ಯಾಕಂದ್ರೆ ನಾವು ಜೀವನದೊಳಗೆ ಯಾವತ್ತೂ ಅಷ್ಟು ದುಡ್ಡನ್ನ ಕಂಡಿಲ್ಲ, ಮತ್ತೆ ಗಳಿಸ್ಬೇಕಂತ ನಾವ್ ವಿಚಾರ ಮಾಡಿಲ್ಲ. ಅದಕ್ಕೆ ಹಂಗ ಅನಿಸ್ತೈತಿ. ಬಟ್ ಈ ಕಂಪನಿ ಒಳಗೆ ಯಾರು ಕೆಲಸ ಮಾಡ್ತಾರ ಆ ವ್ಯಕ್ತಿ 100 ಕೋಟಿ ರೂಪಾಯಿ ಗಳಿಸೋದು 100 ಅಲ್ಲ 1000% ಚಂದ್ರಶೇಖರ್ ಅವರೇ ಸತ್ಯ ಸತ್ಯ ಸತ್ಯ. ಪಾಡ್ ಕ್ಲಿಯರ್ ಆತ್ರಿ? Yes, sir. ಹಂಗಾರೆ ಈ 100 ಕೋಟಿ ಗಳಿಸ್ಲಿಕ್ಕೆ ನಾನು ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅದನ್ನ ತಿಳ್ಕೊಬೇಕಂತ ಪ್ರತಿ ಒಂದ್ ವ್ಯಕ್ತಿಗೂ ಆಸೆ ಇರ್ತೈತೆ ಅಂತ ನನಗನ್ನಿಸ್ತೈತಿ. ಏನಂತೀರಿ? ಎಸ್ ಅಂತೀರಿ, ನೋ ಅಂತೀರೋ? ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನೇನು ಮಾಡ್ತೀನಿ ಅಂದ್ರೆ ನಿಮ್ ಎಲ್ಲರ ಆಸೆನ ಈಡೇರಿಸೋ ಸಲುವಾಗಿ ಇನ್ನು ಮುಂದೆ ನಾ ಏನ್ ಮಾಡ್ತೀನಿ, ಪ್ರತಿ ಒಂದು ಪಾಯಿಂಟ್ ಅಂದ್ರೆ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಪಾಯಿಂಟ್ ಟು ಪಾಯಿಂಟ್ ಹೇಳೋ ಕೆಲಸ ನಂದು. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ನೀವು ನಿಮ್ಮ ಕೆಲಸ ಏನ್ ಹಂಗಾರೆ? ನಿಮ್ಮ ಕೆಲಸ ಇನ್ನು ಇದು ನಾನು ಕರೆಕ್ಟ್ ಆಗಿ ಹೇಳ್ತೀನಿ, ಅಲರ್ಟ್ ಮಾಡ್ತೀನಿ. ಇನ್ನು ಮುಂದಿನ ಸ್ಟೆಪ್ ಏನೈತಲ್ಲ, ಇದೇ ನಮ್ಮ ಜೀವನ ಬದಲಾವಣೆ ಮಾಡ್ತಕ್ಕಂತ ಒಂದು ಪವರ್ ಐತಿ. ಅದಕ್ಕೆ ದಯವಿಟ್ಟು ನೀವು ಕಂಪಲ್ಸರಿ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಲಕ್ಷ್ಯ ಕೊಟ್ಟು ಕೇಳ್ಬೇಕಂತ ಹೇಳ್ತಾ ನನ್ನ ಕೆಲಸ ನಾ ಸ್ಟಾರ್ಟ್ ಮಾಡ್ತೀನಿ. ಈಗ 5 ಲೆವೆಲ್ ಐತಿ.
5ನೇ ಲೆವೆಲ್ ಮೊದಲನೇ ಲೆವೆಲ್ ಯಾವುದು? ಸಿಲ್ವರ್ ಆಗ್ಬೇಕಂದ್ರೆ ನಾನು $25 ನನ್ನ ಸೀನಿಯರ್ಗೆ ಕೊಟ್ಟೇನಿ. ಅದಲ್ದನೆ ಮತ್ತೆ ನಾನು 4 ಜನ ಮೆಂಬರ್ ಮಾಡೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಈಗ 4 ಜನ ಮೆಂಬರ್ ಮಾಡ್ಲಿಕ್ಕೆ ಈಗ ಎಷ್ಟೋ ಜನ ವಿಚಾರ ಮಾಡ್ತಾರ, ಮೊದಲು ಅಲ್ಲಿಂದನೇ ತಗೊಳ್ಳೋರು. ಕೆಲವೊಬ್ಬರಿಗೆ ದುಡ್ಡು ಕೊಡಕ್ ಇಷ್ಟ ಆಗ್ತೈತಿ, ಆದ್ರೆ ಮೆಂಬರ್ ಮಾಡಕ್ ಆಗಂಗಿಲ್ಲ ಅಂತ ಹಿಂದೆ ಮುಂದೆ ನೋಡ್ತಾರ. ಸರ್ ಒಂದ್ ವಿಚಾರ ಮಾಡ್ರಿ, ಭೂಮಿ ಒಳಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿನೂ ಇಲ್ಲೇ ನಾವು 100% ಈ ಬಿಸ್ನೆಸ್ ಅನ್ನ ಮಾಡ್ಬೋದು. 4 ಜನ ಅಲ್ಲ, 40 ಜನ ಬೇಕಾದ್ರೆ ಮಾಡ್ಬೋದು. ಅದಕ್ಕೊಂದು ಪದ್ಧತಿ ಐತಿ. ಈಗ ನಮಗೆ ಕಾಮನ್ ಆಗಿ 100 ಜನ ಪರಿಚಯ ಇರ್ತಾರ. 100 ಜನ ಹೆಂಗ್ ಪರಿಚಯ ಇರ್ತಾರ್ರಿ? ಈಗ ನೋಡ್ರಿ, ನಂದ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ತೋರಿಸ್ತೀನಿ. ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಒಳಗೆ ಎಷ್ಟು ಜನ ಅದಾರ? 1299 ಜನ ಅದಾರ. ಈ 1299 ಜನ ಅದರಲ್ಲ, ಅದ್ರೊಳಗೆ ನಾನೇನ್ ಮಾಡ್ಬೇಕು? ಕೇವಲ 10 ಜನರಿಗೆ ಮಾತ್ರ ಆರಿಸಬೇಕು. ಎಷ್ಟು ಜನ? 10 ಜನ. ಎಂತರಿರ್ಬೇಕ್ರಿ? ಒಂದ್ ಮಾತ್ರ ತಿಳ್ಕೊಡ್ರಿ, ಹಸದಂತ ವ್ಯಕ್ತಿಗೆ ನಾವು ಕರಿಬೇಕು. ಊಟ ಯಾರಿಗೆ ಬೇಡ ಅಂತ ಕೇಳಕ್ ಹೋಗ್ಬೇಡ್ರಿ, ಊಟ ಎಲ್ಲರಿಗೂ ಬೇಕು. ಆದ್ರೆ ನಮಗ ಪುಣ್ಯ ಯಾವಾಗ ಸಿಗ್ತೈತಿ? ಹಸದಂತ ವ್ಯಕ್ತಿಗೆ. ಈಗ ನಾ 2 ಉದಾಹರಣೆ ಕೊಡ್ತೀನಿ. ಒಂದು, ಚಲೋ ಫ್ಯಾಮಿಲಿ ಒಳಗೆ ಚಲೋ ಫ್ಯಾಮಿಲಿ ಗಂಡ ಐತಿ, ಒಂದು ಇದ್ರ ಗುಡಿ ನೋಡಕ್ ಬಂದಾರ, ಇವ್ರಿಗೆ ಊಟ ಹಾಕ್ತಿರೋ. ಇನ್ನೊಂದು ಕಡೆ ಫ್ಯಾಮಿಲಿ ಐತಿ, ಯಾವ್ದು ಮತ್ತೊಂದು ಫ್ಯಾಮಿಲಿ, ಗಂಡ ಹೆಂಡತಿ ಮತ್ತೆ 2 ಜನ, 4 ಮಕ್ಕಳು 8 ದಿನದಿಂದ ಉಪವಾಸ ಅದಾರ. ಎಷ್ಟು ದಿನದಿಂದ? 8 ದಿನ. ತಂದೆ ತಾಯಿ ಕಣ್ಣೀರು ಹಾಕಾಕತ್ತಾರ, ನಮಗ್ ಬಿಡು, ನಾವ್ ಸತ್ರು ನಡೀತೈತಿ, ನಮ್ಮ ಮಕ್ಕಳು ಉದ್ದಾಡಕತ್ತಾರಲ್ಲ, ಭಗವಂತ ಯಾವ್ದೊಂದು ಉದ್ಯೋಗ ನನಗೆ ದಾರಿ ತೋರ್ಸಪ್ಪ, ನಾನು ಹೊರತುಂಬ ನಾನು ಮತ್ತೆ ನನ್ನ ಮಕ್ಕಳಿಗೆ 3 ಹೊತ್ತು ಊಟ ಸಿಕ್ಕರೆ ಸಾಕು. ಈಗ ಯಾರಿಗೆ ಕರಿತೀರಿ? ಈ ವ್ಯಕ್ತಿ ಜರೂರತ್ ಇದ್ದಂತ ವ್ಯಕ್ತಿ, ಹೌದಲ್ಲ? ಹಂಗ ನೀವು ಮೊದಲೇದು 10 ಜನ ಹೆಂಗಿರ್ಬೇಕಂದ್ರೆ ಜರೂರತ್ ಇರ್ತಕ್ಕಂಥ ವ್ಯಕ್ತಿಗಳು ಇರಬೇಕು. ನೀಡು. ಪಾಯಿಂಟ್ ಕ್ಲಿಯರ್ ಆತ್ರಿ? ಯಾರಿದ್ದೀರಿ? ಮಾತಾಡ್ಬೇಕ್ರಿ. ಓಕೆ, ಈಗ ಜರುತ್ತಿರ್ತಕ್ಕಂಥ ವ್ಯಕ್ತಿಗಳು. 2ನೇದು, ನನ್ನ ಮೇಲೆ ವಿಶ್ವಾಸ ಇರ್ಬೇಕು. ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನೀವು 24 ಕ್ಯಾರೆಟ್ ಗೋಲ್ಡ್ ಇದ್ರು ನಂಬಂಗಿಲ್ಲ. ಈ ಪ್ರಕಾರ ನೀವೇನ್ ಮಾಡ್ಬೇಕು? ಒಂದು ಜರುತ್ತಿರ್ತಕ್ಕಂಥ ವ್ಯಕ್ತಿಗಳು. 2ನೇದು, ನಿಮ್ಮ ಮೇಲೆ ವಿಶ್ವಾಸ ಇರ್ತಕ್ಕಂಥ 10 ಜನರಿಗೆ ಕರ್ಕೊಂಡ್ ಬರ್ಬೇಕು. 10 ಜನರಿಗೆ ಏನ್ ಮಾಡ್ಬೇಕು? ನಿಮ್ಮ ಕೆಲಸ ಏನು ಹೇಳಲಾರ್ದೆ ಜೂಮ್ ಮೀಟಿಂಗ್ ಕುಂದಿರ್ಸೋದು. ಇಲ್ಲಿ ಜೂಮ್ ಮೀಟಿಂಗ್ ಕುಂತಾಗ ಪ್ರೆಸೆಂಟೇಶನ್ ಕೊಡ್ತಕ್ಕಂಥ ವ್ಯಕ್ತಿ ಯಾರು? ಖುದ್ದು ಕಂಪನಿ ಎಂಡಿ. ಇಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ 100% ನಾನೇನ್ ಮಾಡ್ತೀನಿ? ಸರಿಯಾದ ಇನ್ಫಾರ್ಮೇಶನ್ ಕೊಡ್ತೀನಿ. ಇಲ್ಲಿ ಯಾರಿಗೂ ನಾವು ಸಲಾಮ್ ಮಾಡಂಗಿಲ್ಲ. ಸರ್ ನಮ್ ಕಂಪ್ನಿ ಜಾಯ್ನ್ ಆಗಿರ್ತೀರಿ, ನೀವು ಜಾಯ್ನ್ ಆಗ್ರಂತ. ನಮ್ಮ ಕೆಲಸ ಏನು? ಕೇವಲ ಇನ್ಫಾರ್ಮೇಶನ್ ಕೊಡುದು. ಯಾರಿಗೆ 100% ಇನ್ಫಾರ್ಮೇಶನ್ ಹೋಗ್ತಿದೆ ಅವ್ರು ಮಾತ್ರ ಜಾಯ್ನ್ ಆಗ್ತಾರ. ಈ ನೀವು ಕರ್ಕೊಂಡು ಬಂದಂತ ವ್ಯಕ್ತಿಗೆ 1% ಡೌಟ್ ಇದ್ರು ಯಾರು ಜಾಯ್ನ್ ಆಗಿಲ್ಲ. ಅದಕ್ಕೆ ಇಲ್ಲಿ ನಾನು ಏನ್ ಮಾಡ್ತೀನಿ? ನೀವು ಸೆಲೆಕ್ಟ್ ಮಾಡತಕ್ಕಂಥ 10 ಜನರಿಗೆ ಪ್ರತಿದಿನ ಒಂದು, ತಪ್ಪಿದ್ರೆ 2 ಜನರಿಗೆ ಜೂಮ್ ಮೀಟಿಂಗ್ ಕುಂದಿರ್ಸೋದು ಮಾತ್ರ ನಿಮ್ಮ ಕೆಲಸ. ಮುಂದಿಂದು ನನ್ನ ಕೆಲಸ. ನನ್ನ ಕೆಲಸದ ಮೇಲೆ ನನ್ಗೆ ಎಷ್ಟು ಗ್ಯಾರಂಟಿ ಐತಂದ್ರೆ, ನನ್ನ ಜೂಮ್ ಮೀಟಿಂಗ್ ಸರ್ ಒಂದ್ ಮಾತ್ರ ಕ್ಲಿಯರ್ ಆಗಿ ಹೇಳ್ತೀನಿ, ಒಂದು ದಿನಕ್ಕನ ಎಲ್ಲದು ಅರ್ಥ ಆಗ್ತೈತೆ ಅಂತ ನಾ ಹೇಳಂಗಿಲ್ಲ. ಅಟ್ಲೀಸ್ಟ್ ಒಂದು 2 ರಿಂದ 3 ದಿನ ನೀವು ಕಂಟಿನ್ಯೂಸ್ ಕುಂದಿರ್ಬೇಕು. ನಾನು 100 ಅಲ್ಲ 1000% ಗ್ಯಾರಂಟಿ ಕೊಡ್ತೀನಿ. ನನ್ನ ಜೂಮ್ ಮೀಟಿಂಗ್ ಗೆ ಯಾರು ಕಂಟಿನ್ಯೂಸ್ ಆಗಿ 3 ದಿನ ಕುಂದಿರ್ತಾರ ಅವ್ರು 100% ಅಲ್ಲ 1000% ಜಾಯಿನ್ ಆಗ್ಲೇಬೇಕು. ಯಾಕಂದ್ರೆ ಕಾನ್ಸೆಪ್ಟ್ ಅಷ್ಟೇ ಪವರ್ಫುಲ್ ಐತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಆದ್ರೂ ಸಹಿತ ನಾನೇನ್ ಮಾಡ್ತೀನಿ ಅಂದ್ರೆ, ನನ್ನ ಜೂಮ್ ಮೀಟಿಂಗ್ ಗೆ ನೀವು 10 ಜನ ಕುಂದ್ರಿಸಿದ್ರೆ ಕಡಿಮೆ ಅಂದ್ರೆ 7 ರಿಂದ 8 ಜನ ಜಾಯಿನ್ ಆಗೋದು ಸತ್ಯ. ನಿಮಗೆ ಬೇಕಾಗಿದ್ದೆಷ್ಟು? 4 ಜನ. ಈಗ 7 ರಿಂದ 8 ಬಿಡ್ರಿ, 4 ಜನ ಜಾಯಿನ್ ಆಗಿರಂತ ತಿಳ್ಕೊಳ್ಳೋದು. ನಿಮ್ಮ ಕೆಳಗಡೆ ಇರ್ತಕ್ಕಂಥ 4 ಜನ ಏನ್ ಮಾಡ್ತಾರ? $5 ಕಂಪನಿ ಕೊಡ್ತಾರ, ಇನ್ನು $25 ನಿಮಗ ಕೊಡ್ತಾರ. ಈ ಪ್ರಕಾರ ಒಂದ್ ವ್ಯಕ್ತಿಯಿಂದ $25 4 ಜನರಿಂದ ಮೊದಲನೇ ಲೆವೆಲ್ನಾಗ, ಫಸ್ಟ್ ಲೆವೆಲ್ಗೆ ನಿಮ್ದು ಇನ್ಕಮ್ ಎಷ್ಟಾಯ್ತು? $100. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಈಗ $100 ಇನ್ಕಮ್ ತೊಗೊಳಿಕ್ಕೆ ಏನೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ನಿಮಗೆಲ್ಲ ಗೊತ್ತೈತಿ. ಈಗ $100 ಅಂದ್ರೆ ಇದರ ಅರ್ಥ $1 ನಾವು $93 ಹಿಡಿದಿವಿ. $1 $93ದಾಗ ಮೊದಲನೇ ಲೆವೆಲ್ಗೆ ನನಗೆ $9,300 ಇನ್ಕಮ್ ಆಯ್ತು. ಏನಂತೀರಿ ಚಂದ್ರಶೇಖರ್? 9,300 rupees ಇನ್ಕಮ್ ಆಯ್ತು. ಇದ್ರ ಜೊತೆಗೆ ಮತ್ತೆ ನಾನು ಏನಂತ ಬರ್ದಿದ್ದೆ? ನಾನು ಮೊದಲು ಜಾಯಿನ್ ಆಗ್ತೀನಿ, 4 ಜನ ಮೆಂಬರ್ ಮಾಡ್ತೀನಿ. ಈ 4 ಜನರಿಗೆ ಫಸ್ಟ್ ಲೆವೆಲ್ ಅಂತ ಹೇಳ್ತಾರ. ಅಂದ್ರೆ 4 ಜನ ಮಾಡಿನಿಲ್ಲ, ನಂದು ಫಸ್ಟ್ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗ್ತಿಲ್ರಿ. ಯಾರ್ದು ಫಸ್ಟ್ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗ್ತೈತಿ ಅವ್ರಿಗೆ ಮಾತ್ರ ಕಂಪನಿ 2ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir.
ಈಗ ನಾನು ಮೊದಲೇ ಲೆವೆಲ್ ಮೊದಲೇ ಲೆವೆಲ್ ನಾನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಈಗ ಕಂಪನಿ ನನಗೆ 2ನೇ ಪ್ರಮೋಷನ್ ತೊಗೊಳಕ್ಕೆ ಪರ್ಮಿಷನ್ ಕೊಟ್ರ. 2ನೇ ಪ್ರಮೋಷನ್ ಹೆಸರು ಗೋಲ್ಡ್ ಅಂತ. ಈಗ ನಾನು ಗೋಲ್ಡ್ ದ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಗೋಲ್ಡ್ ದ ಪ್ರಮೋಷನ್ ತಗೋಬೇಕಂದ್ರೆ ಮೊದಲೇದಂತೂ 4 ಜನ ಮೆಂಬರ್ ಮಾಡ್ಬೇಕು. ಆಮೇಲೆ ನನಗೆ ಬಂದಿರ್ತಕ್ಕಂತ ಒಂದು $100 ಇನ್ಕಮ್ ಐತಲ್ಲ, ಅದ್ರೊಳಗೆ $50 ಕೊಡ್ಬೇಕು. ಈಗ ಸಿಂಪಲ್ ಆಗಿ ಹೇಳ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ನಾನು ಮೊದಲು $25 ಯಾರು ಕೊಟ್ಟೆ? ನನ್ನ ಇಂಟ್ರೊಡ್ಯೂಸರ್ಗೆ. ಈಗ 2ನೇ ಪ್ರಮೋಷನ್ ತಗೋಬೇಕಲ್ಲ, $50 ಕಂಪನಿ ಕೊಡ್ಬೇಕಾಗಿಲ್ಲ. ಈ $50 ನಿಮ್ಮ ಸೆಕೆಂಡ್ ಪ್ರಮೋಷನ್ ಆಗಿದ್ದಕ್ಕೆ ನಿಮ್ಮ ಸೆಕೆಂಡ್ ಅಪ್ಲೈನ್ಗೆ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ 100 50 ಹೋದ್ರೆ ಇನ್ನೆಷ್ಟು ಉಳಿತೈತಿ? $50. ಈ $50 ನಿಮ್ದು ಪ್ರಾಫಿಟ್. ಇದ್ರೊಳಗೆ ನೀವು ಸ್ಟಾರ್ಟಿಂಗ್ ಒಳಗೆ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ $30 ಕೊಟ್ಟಿದ್ರಿ, ಅದ್ರ ತೆಗಿರಿ. ತೆಗದ್ಮೇಲೆ ಇನ್ನು $20 ನಿಮ್ದು ನೆಟ್ ಪ್ರಾಫಿಟ್ ಆಯ್ತು. $1 $93 ನೀವು 4 ಜನ ಮೆಂಬರ್ ಮಾಡಿದಕ್ಕೆ ನಿಮ್ಗೆ $1860 ಖರ್ಚಿಗೆ ದುಡ್ಡು ಸಿಕ್ತು. $30 ನೀವು ಹಾಕಿದ ರೊಕ್ಕ ವಾಪಸ್ ತಕೊಂಡ್ರಿ, ಮತ್ತ $50 ಕೊಟ್ಟ 2ನೇ ಪ್ರಮೋಷನ್ ತಗೊಳ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈ ಪ್ರಕಾರ $50 ಕೊಟ್ರಲ್ಲ, $50 ಕೊಟ್ರೆ 2ನೇ ಪ್ರಮೋಷನ್ ಅಂತೂ ತಗೊಂಡ್ರಿ. ಮುಂದೆ ಮತ್ತೆ ನೀವು ಮೆಂಬರ್ ಮಾಡ್ಬೇಕೇನ್ರಿ? ಸರ್, ಜೂನ್ದೊಳಗೆ ನಾವು ಈ ಕಂಪನಿ ಒಳಗೆ ಮೆಂಬರ್ ಮಾಡ್ಬೇಕಾಗಿದ್ದ 4 ಜನ ಮುಂದೆ ಸಪೋರ್ಟ್ ಕೊಡೋದ್ರಿಂದ ನಮ್ಗೆ ಇನ್ಕಮ್ ಬರ್ತೈತಿ. ಏನ್ ಕೊಡೋದ್ರಿಂದ? ಸಪೋರ್ಟ್ ಕೊಡೋದ್ರಿಂದ ನನಗೆ ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಸರ್, ಸಪೋರ್ಟ್ ಅಂದ್ರೆ ಏನ್ರಿ? ಈಗ ನೋಡ್ರಿ, ನಾನು ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಸಿಂಪಲ್ ಭಾಷೆದೊಳಗೆ ತಿಳಿಸಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಒಂದು ಮಾವಿನ ಗಿಡ ನೆಟ್ಟಂಗೆ. ಮಾವಿನ ಗಿಡ ಬೆಳೆಸ್ಬೇಕಂದ್ರೆ ಏನ್ ಮಾಡ್ತೇನೆ ನಾನು? ಮೊದಲು ಒಂದು ಬೀಜ ಹಾಕ್ತೀನಿ. ಹಾಕೋದು ಒಂದೇ ಒಂದು ಬೀಜ. ಬೀಜ ಹಾಕಿದ್ಮೇಲೆ ಏನ್ ಮಾಡ್ತೀನಿ? ನೀರ್ ಹಾಕ್ತೀನಿ, ಗೊಬ್ಬರ ಹಾಕ್ತೀನಿ, ಅದ್ರ ದೇಖ್ಭಾಲ್ ಮಾಡ್ತೀನಿ. ಎಲ್ಲಿ ಮಟ್ಟ? ಒಂದು 3 ರಿಂದ 4 ವರ್ಷ. ಒಂದು ಸರಿ 3 ರಿಂದ 4 ವರ್ಷ ಕಷ್ಟಪಟ್ಟದನ್ನ ಫಲ ಕೊಡಬಿಟ್ರೆ ನಾನು ನೋಡ್ಕೊಂಡ್ರೆ ಮುಂದೇನಾಗ್ತೈತಿ? ಹಾಕಿದ್ದು ಕೇವಲ ಒಂದೇ ಒಂದು ಬೀಜ, ಆದ್ರೆ ನನಗೆ ಪ್ರತಿ ವರ್ಷ ಲಕ್ಷ ಗಂಟೆ ಮಾವಿನ ಹಣ್ಣು ಕೊಡ್ತೈತಿ. ಎಸ್ ಅಂತಿರೋ ನೋ ಅಂತಿರೋ? ಎಸ್ ಸರ್. ಇದೇ ನಮ್ಮ ನೆಟ್ವರ್ಕ್ ಮಾರ್ಕೆಟ್. ಈಗ ನಾನೇನ್ ಮಾಡೀನಿ? 1 2 3 4 ಮಾವಿನ ಬೀಜ ಹಾಕೀನಿ. ಮುಂದಿನ ಕೆಲಸ ಲಾಲನೆ ಪಾಲನೆ ಮಾಡುದೆ. ಅಂದ್ರೆ ಈಗ ಲಾಲನೆ ಪಾಲನೆ ಅಂದ್ರೇನು? ಈ 4 ಜನ ನಾನೇನ್ ಡೈರೆಕ್ಟ್ ಹಾಕಿನಲ್ಲ, ಇವ್ರು ನಂಗೆ 4 ಜನ ಬರ್ತಾರ, ಹೊಸದಾಗಿ 16 ಜನ ಬರ್ತಾರ. ಈ 16 ಜನರಿಗೆ ದೇಖ್ಭಾಲ್ ಮಾಡುದೇ ನನ್ನ ಕೆಲಸ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗೇನು 16 ಜನ ಜಾಯ್ನ್ ಆಗಿರಲ್ಲ, 16 ಜನರಿಗೆ ನಾವ್ ಒಬ್ಬನ ಏನ್ರಿ? ಇಲ್ಲ, ನನ್ನ ಜೊತೆಗೆ 4 ಜನ. ನಾವು 5 ಜನ ಸೇರಿ ಏನ್ ಮಾಡ್ತೀವಿ? 16 ಜನ ಮೊದಲು ಸಿಲ್ವರ್ ಅಂತ ಬರ್ತಾರ, ಅವ್ರಿಗೆ ನಾವು $100 ಬರಂಗ್ ಮಾಡ್ಬೇಕು. ಅವ್ರಿಗೆ $100 ಬರಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಈ 16 ಜನ ಅದ್ರಲ್ಲ, ನಮ್ಮಂಗ 10 ಜನ ಸೆಲೆಕ್ಟ್ ಮಾಡ್ಬೇಕು. 10 ಜನರಿಗೆ ಜೂಮ್ ಮೀಟಿಂಗ್ ಕುಂದ್ರಿಸ್ಬೇಕು. ಆ ಜೂಮ್ ಮೀಟಿಂಗ್ ಒಳಗೆ 7 ರಿಂದ 8 ಮಾಡ್ತಾರ, 8 ಜನ ಸೆಲೆಕ್ಟ್ ಮಾಡ್ತಾರ. ಇದೆಲ್ಲಾ ಪ್ರೊಸೀಜರ್ ನಾನ್ ಮಾಡಿಲ್ಲ. ಈ ನಾನ್ ಮಾಡಿರ್ತಕ್ಕಂಥ ಕೆಲಸ 16 ಜನರಿಂದ ಮಾಡಿಸ್ಬೇಕು. ಈಗ ನನ್ನಂಗ 16 ಜನ 10 ಜನರಿಗೆ ಕರ್ಕೊಂಡ್ ಬಂದ್ರೆ 7 ರಿಂದ 8 ಬಿಡ್ರಿ, ಬರೀ 4 ಜನ ಜಾಯ್ನ್ ಆದ್ರು. ಈ 16 ಜನರಿಗೆ, ಯಾರಿಗೆ? ಈ 16 ಜನರಿಗೆ ನನ್ನಂಗ ಒಂದು $100 ಇನ್ಕಮ್ ಬರ್ತೈತಿ. ಎಸ್ ಅಂತಿರೋ? ಯಾರೋ ಮಧ್ಯದೊಳಗೆ ಮಾತಾಡ್ತಾರೆ, ಪ್ಲೀಸ್ ಆಫ್ ಮಾಡ್ಕೊಡ್ರಿ. ಓಕೆ, ಈಗ ನೀವೇನ್ರಿ? ಯಾರೋ ಮಧ್ಯದೊಳಗೆ ಮಾತಾಡ್ತಾರ. ಕವಿತಾ, ಮೈಕ್ ಆಫ್ ಮಾಡ್ಕೊಳಮ್ಮ. ಯಾರು ನೋಡ್ರಿ? ಓಕೆ, ಈಗ ನಮ್ಮಂಗ 16 ಜನರಿಗೆ $100 ಬಂತಂದ್ರೆ ಏನ್ ಮಾಡ್ತಾರ? ಈ 16 ಜನ ನನ್ನಂಗ $50 ಕೊಟ್ಟು ಗೋಲ್ಡ್ ದ ಪ್ರಮೋಷನ್ ತಗೊಂತಾರ. ಅಂದ್ರೆ 16 × 50 ಎಷ್ಟಾತು? 2ನೇ ಲೆವೆಲ್ನಾಗ $800 ಇನ್ಕಮ್ ಅಂತು. ಚಂದ್ರಶೇಖರ್, ನಾನು ಸೆಕೆಂಡ್ ಲೆವೆಲ್ನಾಗ $800 ಇನ್ಕಮ್ ತಗೊಂಡಿನಿ. ಒಂದು ಹೊಸ ಮೆಂಬರ್ ಮಾಡಿಲ್ಲ. ಕೆಳಗಡೆ ಬಂದಂತ ವ್ಯಕ್ತಿಗಳಿಗೆ ಸಪೋರ್ಟ್ ಕೊಟ್ಟಿನಿ. ಇದಕ್ಕ ಸಪೋರ್ಟ್ ಸಿಸ್ಟಮ್ ಅಂತ ಕರೀತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ $1 $93 $800 $74,400 ಆಗ್ತೈತಿ. ಎಷ್ಟ್ ಆಗ್ತೈತ್ರಿ? $74,400. ಈಗ ನಾನು $74,400 ತೊಗೊಳಕ ಮೆಂಬರ್ ಮಾಡಿಲ್ಲ, ಸಪೋರ್ಟ್ ಕೊಟ್ಟೀನಿ. ನಮ್ಮ ಕಂಪನಿ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಒಳಗೆ ನೀವು ಎಷ್ಟು ಜನ ಮೆಂಬರ್ ಮಾಡ್ತೀರಿ ಅನ್ನೋದಕ್ಕಿಂತ ಎಷ್ಟು ಜನರಿಗೆ ನಿಯತ್ತಿನಿಂದ ಡಿಸಿಪ್ಲಿನ್ ಆಗಿ ಸಪೋರ್ಟ್ ಕೊಡ್ತೀರಿ, ಅದ್ರ ಮೇಲೆ ನಮ್ಮ ನೆಟ್ವರ್ಕ್ ಮಾರ್ಕೆಟ್ ನಿಂತೈತಿ, ಅದ್ರ ಮೇಲೆ ನಮ್ಮ ಇನ್ಕಮ್ ನಿಂತಿರ್ತೈತಿ. ಯಾರಾದ್ರೂ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ದುಡ್ಡು ಬಂದಿಲ್ಲ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ರಿ, ಆ ವ್ಯಕ್ತಿ ಡೆಡಿಕೇಟೆಡ್ಲಿ ಕೆಲಸ ಮಾಡಕ್ತಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಮುಂದಿನ ಕೆಲಸ. ಈಗ 2ನೇ ಲೆವೆಲ್ಗೆ ಎಷ್ಟು ಜನ ಆಗ್ಯಾರ? 16 ಜನ. ಇದರ ಅರ್ಥ ನಂದು ಸೆಕೆಂಡ್ ಲೆವೆಲ್
ಸಕ್ಸಸ್ಫುಲಿ ಕಂಪ್ಲೀಟ್ ಆಗೈತಿ, ಯಾರ್ದು ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆಗ್ತೈತಿ ಅವ್ರಿಗೆ ಮಾತ್ರ ಕಂಪನಿ 3ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರ, ಇಲ್ಲಾಂದ್ರೆ ಇಲ್ಲೇ ಸ್ಟಕ್ ಆಗ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನಾನು 16 ಜನ ಕಂಪ್ಲೀಟ್ ಆಗ್ಯಾರ, ಇಲ್ಲಿ ನಂದು ನಾನು 3ನೇ ಕ್ವಾಲಿಫಿಕೇಶನ್, ಈಗ 3ನೇ ಪ್ರಮೋಷನ್ ತಗೋಬೇಕಲ್ಲ, ಅದ್ರ ಹೆಸರು ಏನಂತ ಇಟ್ಟೇವಿ? ರೂಬಿ. ಈಗ ನಾನು ಈ ಕಂಪ್ನಿ ಒಳಗೆ ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಚಂದ್ರಶೇಖರ್? ನಾನ್ ಏನ್ ಮಾಡ್ಬೇಕಂದ್ರೆ ಈಗ ನಾ ಸದ್ಯ ಕಂಪ್ಲೀಟ್ ಮಾಡಿದ್ದು ಗೋಲ್ಡ್ ಲೆವೆಲ್, ಆ ಗೋಲ್ಡ್ ಲೆವೆಲ್ ಆಗ ನನಗೆ ಎಷ್ಟು ಇನ್ಕಮ್ ಆಗೈತಿ? $800. ಈಗ ಇದೇ $800 ಒಳಗೆ ನಾನು $750 ಕೊಟ್ಟು ರೂಬಿ ಪ್ರಮೋಷನ್ ತಗೋಬೇಕು. 800 ಒಳಗೆ 250 ಹೋದ್ರೆ ಇನ್ನೆಷ್ಟು ಉಳಿತೈತಿ? $550. ಇದನ್ನ ಇಟ್ಟು $93 ಮಾಡ್ರಿ, ನಿಮಗೆ $51,150 ಉಳಿತೈತಿ. ಪಾಡ್ ಕ್ಲಿಯರ್ ಆತ್ರಿ? ಎಸ್ ಸರ್. $51,150 ಪಾಕೆಟ್ಗೆ ದುಡ್ಡು ಉಳಿತು. ಆಮೇಲೆ $750 ಕೊಟ್ಟು ಏನ್ ಮಾಡಿದ್ರಿ? ಮತ್ತೆ ನೀವು ರೂಬಿದು ಪ್ರಮೋಷನ್ ತಗೊಂಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ರೂಬಿ ಪ್ರಮೋಷನ್ ಅಂತೂ ನಾನು ತಗೊಂಡೆ, ಮುಂದೆ ನನಗೆ ಇನ್ಕಮ್ ಹೆಂಗ್ ಬರ್ತೈತಿ? ಈಗ ಈ 16 ಜನ ಹೊಸಬ್ರು ಜಾಯ್ನ್ ಆಗ್ಯಾರಲ್ಲ, ಈ 16 ಜನ ಒಂದೊಂದು ವ್ಯಕ್ತಿ 4 ಜನ ಮೆಂಬರ್ ಮಾಡಿದಾಗ ಹೊಸಬ್ರು ಎಷ್ಟು ಬರ್ತಾರ? 64 ಜನ. ಹೊಸದಾಗಿ ಬಂದಿರ್ತಕ್ಕಂಥ 64 ಜನ ನನಗೆ 3ನೇ ಲೆವೆಲ್ ಬಂದು ಕುಂದಿರ್ತಾರ. ಎಷ್ಟು ಜನ? 64 ಜನ. ಈಗ ನಾನು ಈ 64 ಜನರಿಗೆ ಏನ್ ಮಾಡ್ಬೇಕು? ಲಾಲನೆ ಪಾಲನೆ ಪೋಷಣೆ ಮಾಡ್ಬೇಕು. ಎಷ್ಟು ಜನ? ನಾನು, ನನ್ನ ಕೆಳಗಡೆ ಇರ್ತಕ್ಕಂಥ 4, ಈ 16 ಜನ, ನಮ್ದು ಟೋಟಲಿ 21 ಜನರದ್ದು ಜವಾಬ್ದಾರಿ 64 ಜನರಿಗೆ ಬೆಳೆಸೋದು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈ 64 ಜನ ಮೊದಲು ಸಿಲ್ವರ್ ಅಂತ ಬರ್ತಾರ, ಅವ್ರಿಗೆ $100 ಬರಕ್ಕೆ ಏನ್ ಮಾಡ್ಬೇಕ? ಅದನ್ನೆಲ್ಲ ನಾವು ಸಪೋರ್ಟ್ ಕೊಟ್ಟು ಬರಂಗ ಮಾಡ್ತೀವಿ. ಈ 64 ಜನರಿಗೆ $100 ಬಂದಾಗ ಅದ್ರಾಗ $50 ಕೊಟ್ಟು ಗೋಲ್ಡ್ ಹಾಕ್ತಾರ. ಏನ್ ಹಾಕ್ತಾರ? $50 ಕೊಟ್ಟು. ಮತ್ತೆ ನಾನು ಪ್ಲಸ್ ನನ್ನ ಟೀಮ್ 21 ಜನ ಸೇರಿ ಈ ಗೋಲ್ಡ್ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿ ಒಂದೊಂದು ವ್ಯಕ್ತಿಗೆ $800 ಮಾಡ್ತೀವಿ. ಎಷ್ಟು ಮಾಡ್ತೀವಿ? $800. ಅಂತದ್ ಎಷ್ಟು ಜನರಿಗೆ? 64 ಜನರಿಗೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈ 64 ಜನರಿಗೆ $800 ಬಂದಾಗ ಏನ್ ಮಾಡ್ತಾರ? ನನ್ನಂಗ $750 ಕೊಟ್ಟು ರೂಬಿ ಪ್ರಮೋಷನ್ ತಗೋತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಹೇಳ್ರಿ, 64 ಇಂಟು 8 250 ಎಷ್ಟಾಗ್ತೈತಿ? 3ನೇ ಲೆವೆಲ್ನಾಗ $16,000 ಇನ್ಕಮ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಷ್ಟಾಯ್ತು? $16,000. ಈಗ ನೀವ್ ಹೇಳ್ರಿ, 3ನೇ ಲೆವೆಲ್ನಾಗ $16,000 ಇನ್ಕಮ್ ತಗೊಂಡೆ, ಒಂದು ಹೊಸ ಮೆಂಬರ್ ಮಾಡಿಲ್ಲ, ಕೇವಲ ಸಪೋರ್ಟ್ ಕೊಟ್ಟೇನಿ. $16,000 ಇಂಟು $93 ಮಾಡಿದ್ರೆ ಎಷ್ಟಾಗ್ತೈತಿ? $14,88,000. ಈಗ ನನಗೆ ಹೇಳ್ರಿ, $14,88,000 ಅಂದ್ರೆ ಆಲ್ಮೋಸ್ಟ್ ಅಲ್ಲ 15 ಲಕ್ಷ ಇನ್ಕಮ್ ಅನ್ನ ತಗೊಂಡೆ. ಈಗ ನನಗೇನ್ ಚಂದ್ರಶೇಖರ, ನೀವು ಕರೆಕ್ಟ್ ಆಗಿ ಉತ್ತರ ಕೊಡ್ರಿ. 15 ಲಕ್ಷ ಇನ್ಕಮ್ ಅನ್ನ ತಗೊಂಡೆ. ಎಷ್ಟು ಜನ ಮೆಂಬರ್ ಮಾಡೀನಿ? 4 ಜನ. 16 ಜನ, 64 ಜನ. ಕೇವಲ 84 ಜನರದ್ದು ಒಂದು ಟೀಮ್ ಅನ್ನು ಕಟ್ಟೇನೆ ಹೊರತು ಒಂದು ಸೋಪ್ ಮಾರ್ಲಿಲ್ಲ, ಒಂದು ಶಾಂಪೂ ಮಾರ್ಲಿಲ್ಲ, ಒಂದು ಚಾಪುಡಿ ಮಾರ್ಲಿಲ್ಲ. ಬೆಳಿಗ್ಗೆ ಯಾರಿಗೂ ನೀನ್ ತೆಳ್ಳಗಾಗ್ತಿದಿ ಬೆಳ್ಳಗಾಗ್ತಿದಿ ಅಂತ ಜ್ಯೂಸ್ ಅನ್ನ ಕುಡಿಸಿಲ್ಲ. ಎಸ್ ಅಂತಿರು, ನೋ ಅಂತಿರು? ಎಸ್ ಸರ್. ಅಚಾನಕ್ ಪ್ರಾಡಕ್ಟ್ ಬಗ್ಗೆ ಯಾಕೆ ಮಾತಾಡಕತ್ತೀರಿ? ನೋಡ್ರಿ, ನಾವು ಸಮಾಜದೊಳಗದೀವಿ. ಸಮಾಜದೊಳಗ ಬಡವರು ಇರ್ತಾರ, ಶ್ರೀಮಂತರು ಇರ್ತಾರ, ಎಜುಕೇಟೆಡ್ ಇರ್ತಾರ, ಅನ್ಎಜುಕೇಟೆಡ್ ಇರ್ತಾರ, ಹೆಣ್ಮಕ್ಳು ಇರ್ತಾರ, ಗಂಡ್ ಮಕ್ಳು ಇರ್ತಾರ. ಅದ್ರ ಜೊತೆಗೆ ಸಮಾಜದೊಳಗ ಗಣ್ಯ ವ್ಯಕ್ತಿಗಳು ಇರ್ತಾರ. ಗಣ್ಯ ವ್ಯಕ್ತಿಗಳು ಯಾರಿಗಂತ ಕರಿತೀವಿ? ಡಾಕ್ಟರ್ಸಿಗೆ, ಇಂಜಿನಿಯರ್ಸಿಗೆ, ಲಾಯರ್ಸಿಗೆ, ಪ್ರೊಫೆಸರ್ಸಿಗೆ, CA ಗೆ, ಸಮಾಜ ಸೇವಕ ಅಂತ ಇರ್ತಲ್ಲ, ಅವ್ರಿಗೆ ನಾವು ಗಣ್ಯ ವ್ಯಕ್ತಿಗಳಂತ ಕರಿತೀವಿ. ಆ ದೇವರು ಗಣ್ಯ ವ್ಯಕ್ತಿಗಳಿಗೆ ಎಷ್ಟು ಸಾಮರ್ಥ್ಯ ಕೊಟ್ಟಾನಂದ್ರೆ ಅವ್ರಿಗೆ ಯಾವ್ದು ಪ್ರೆಸೆಂಟೇಶನ್ ಗಿಜೆಷನ್ ಬೇಕಾಗಿಲ್ಲ. ಮನಸ್ಸು ಮಾಡಿದ್ರೆ ಒಂದು ಫೋನ್ ಕಾಲ್ ಮಾಡಿದ್ರೆ 50 ಅಲ್ಲ 100 ಜನ ಒಂದೇ ದಿನಕ್ಕನೆ ಮೆಂಬರ್ ಮಾಡ್ತಕ್ಕಂಥ ಕೆಪಾಸಿಟಿ ಐತಿ. ಆದ್ರೆ ಸೋಪ್ ಮಾರು, ಶಾಂಪೂ ಮಾರು, ಗುಟ್ಕಾ ಮಾರು, ಚಾಪುಡಿ ಮಾರು, ಜ್ಯೂಸ್ ಮಾರು ಅಂದ್ರೆ ತಮ್ಮ ಘನತೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಅಂತ ತಿಳ್ಕೊಂತಾರ. ಅಂತ ವ್ಯಕ್ತಿಗಳಿಗೆ ಈಗ ನಾನ್ ಮಾಡ್ತೀನಿ, ಒಂದು ಕಾಲೇಜದ ಪ್ರಿನ್ಸಿಪಲ್ ಅದನ್ನಂತ ತಿಳ್ಕೊರಿ. ನಾನು ಪ್ರಿನ್ಸಿಪಲ್ ಹತ್ರ ಹೋಗ್ತೀನಿ, ಗುರುಗಳೇ ನನ್ನ ಕಂಪನಿ ಒಳಗೆ ಯಾವುದೇ ತರದ ಸೋಪ್, ಶಾಂಪೂ, ಚಾಪುಡಿ, ಗುಟ್ಕಾ ಮಾಡ್ಬೇಕಾಗಿಲ್ಲ. ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರಲ್ಲ 50 ರಿಂದ 100 ಜನ, ಆ 50 ರಿಂದ 100 ಜನರೊಳಗೆ ಕೇವಲ 10 ಜನರಿಗೆ ಸೆಲೆಕ್ಟ್ ಮಾಡ್ರಿ. ಎಷ್ಟು ಜನರಿಗೆ ಸೆಲೆಕ್ಟ್ ಮಾಡ್ರಿ? 10 ಜನರಿಗೆ ಸೆಲೆಕ್ಟ್ ಮಾಡ್ರಿ. ನಾನು ಗೂಗಲ್ ಜೂಮ್ ಮೀಟಿಂಗ್ ಅದ ಲಿಂಕ್ ಅನ್ನ ಕಳ್ಸಿಕೊಡ್ತೀನಿ. ಆ ಲಿಂಕ್ ಅನ್ನ ಈ ಮಕ್ಕಳಿಗೆ 10 ಜನ ನೀವೇನ್ ಸೆಲೆಕ್ಟ್ ಮಾಡ್ತೀರ ಕೊಟ್ಟು ನಿಮ್ಮ ಕೆಲಸ ಜೂಮ್ ಮೀಟಿಂಗ್ ಕುಂದಿರ್ಸೋದು ಮಾತ್ರ ನಿಮ್ಮ ಕೆಲಸ.
ಮತ್ತ ನಿಮ್ಮ ಹುಡುಗರಿಗೆ ಹೇಳ್ರಿ, ಒಂದಲ್ಲ 10 ದಿನ ಕರೆಕ್ಟ್ ಆಗಿ ನೋಡ್ಕೊಳ್ರಿ, 1 ಸರಿ ಅಲ್ಲ 10 ಸರಿ ನೋಡ್ಕೊಳ್ರಿ, ಆಮೇಲೆ ವಿಚಾರ ಮಾಡ್ರಿ ಅಂತ ಮೊದಲ ಕ್ಲಿಯರ್ ಕಟ್ ಆಗಿ ಹೇಳ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಈಗ ನೀವ್ ಹೇಳ್ರಿ, ನಮ್ಮ ಗುರುಗಳು 10 ಜನರಿಗೆ ಈ ಅಚ್ಚಲ್ಕರ್ ಜೂಮ್ ಮೀಟಿಂಗ್ ಕುಂದ್ರಿಸಿರಲ್ಲ, ಎಷ್ಟ್ ಹೇಳಾರ? ಒಂದಲ್ಲ 10 ದಿನ ಕಂಟಿನ್ಯೂಸ್ ನೋಡುತ್ತ. ಈಗ ನೀವ್ ಹೇಳ್ರಿ, ಎದಿ ತಟ್ಟ ಹೇಳ್ರಿ, ನಮ್ಮ ಜೂಮ್ ಮೀಟಿಂಗ್ ಗೆ 10 ದಿನ ಕಂಟಿನ್ಯೂಸ್ ಕುಂತಾದ್ರೆ ಅವನು ಜಾಯಿನ್ ಆಗ್ಲೇಬೇಕಲ್ಲ. ಎಷ್ಟು ಜನ? ನಾನು ದೇವ್ರಂತಲ್ಲ, ಈ 8 10 ಕಡಿಮೆ ಎಷ್ಟು ಗ್ಯಾರಂಟಿ ಕೊಡ್ತೀನಿ? 7 ರಿಂದ 8 ಜನ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಈಗ ಹೇಳ್ರಿ, ಈ ಗಣ್ಯ ವ್ಯಕ್ತಿಗಳು ಕಾಲೇಜ್ ಪ್ರಿನ್ಸಿಪಲ್ ಅದ್ರಲ್ಲ, ಅವ್ರ ಕೆಳಗೆ 7 ರಿಂದ 8 ಜನ ಜಾಯ್ನ್ ಆದ್ರು. ನಾಳೆ ಮೊದಲನೇ ಲೆವೆಲ್, ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಯ್ತು, 2ನೇ ಲೆವೆಲ್ ಕಂಪ್ಲೀಟ್ ಆಯ್ತು, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಕಂಪ್ಲೀಟ್ ಆಗಿ ನಾಳೆ ಈ ನಮ್ಮ ಗುರುಗಳಿಗೆ, ಯಾರ ಪ್ರಿನ್ಸಿಪಲ್ಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು 7 ರಿಂದ 8 ಜನ ಜಾಯಿನ್ ಮಾಡಿಸಿರಲ್ಲ, ಅವ್ರಿಗೆ ಹಂತ ಹಂತವಾಗಿ ನಾಳೆ 100 ಕೋಟಿ ಬಂದು ನಾನು ಸಹಿತ ನನ್ನ ಜೀವನದೊಳಗೆ ಸಮಾಜದೊಳಗೆ ಕರೋಡಪತಿನೂ ಆಗ್ತೇನೆ ಅಂತ ಗೊತ್ತಿದ್ದಿದ್ದಿಲ್ಲ, ಅರಬಪತಿ ಆಗ್ತೇನೆ ಅಂತ ಇಷ್ಟು ಕೆಲಸ ಮಾಡೋದ್ರಿಂದ ಅರಬಪತಿ ಆಗ್ತೇನೆ ಅಂತ ಗೊತ್ತಾದ್ರೆ ಡಾಕ್ಟರ್ ಜಾಯಿನ್ ಆಗ್ತಾರೇನ್ರಿ? ಇಲ್ಲ. ಓ ಅಣ್ಣ ಕುಂತೀರೇನ? ಹಿಂಗೆ ದುಡ್ಡು ಬರ್ತೈತೆ ಅಂದ್ರೆ ಸಮಾಜದೊಳಗೆ ಇರ್ತಕ್ಕಂಥ ಡಾಕ್ಟರ್ಸ್ ಜಾಯಿನ್ ಆಗ್ತಾರ, ಲಾಯರ್ಸ್ ಜಾಯಿನ್ ಆಗ್ತಾರ, ಪ್ರಿನ್ಸಿಪಲ್ ಜಾಯಿನ್ ಆಗ್ತಾರ, ಲೆಕ್ಚರ್ ಜಾಯಿನ್ ಆಗ್ತಾರ, CA ಜಾಯಿನ್ ಆಗ್ತಾನ, PA ಜಾಯಿನ್ ಆಗ್ತಾನ. ಈ ಪ್ರಕಾರ ನಾಳೆ ನನ್ನ ಟೀಮ್ ಅದೊಳಗೆ ಎಷ್ಟು ಗಣ್ಯ ವ್ಯಕ್ತಿಗಳು ಬಂದು ಜಾಯಿನ್ ಆಗ್ತಾರ, ಅಷ್ಟು ನನ್ನ ಟೀಮ್ ಸ್ಟ್ರಾಂಗ್ ಆಗ್ತೈತಿ. ನನ್ನ ಟೀಮ್ ಎಷ್ಟು ಸ್ಟ್ರಾಂಗ್ ಆಗ್ತೈತಿ ಅಷ್ಟು ಜಲ್ದಿ ನನಗೆ 100 ಕೋಟಿ ರೂಪಾಯಿ ಕರೋಡಪತಿ ಅಲ್ಲ, ಅರಬಪತಿ ಆಗ್ತೀನಿ. ಎಸ್ ಅಂತಿರು, ನೋ ಅಂತಿರೋ? Yes, sir. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. Clear ಆಯ್ತು. ಯಾಕೆ ನೀವು ಒಬ್ಬರೇ ಜೀವಂತ ಇದ್ರಿ? ಬಾಕಿದ್ರೆ ಏನಾಗ್ಯಾರ? ಎಲ್ಲ ಯಾರು ಮಾತಾಡ್ತಿಲ್ಲಲ್ಲ? ಚಿದಾನಂದ ಏನ್ ಬಾಯಾಗ ಸಿಗರೇಟ್ ಇಟ್ಕೊಂಡ್ರಿನ? ನನ್ನ ಕಾಲ್ ಬಂತು. ಮೆಲ್ವಿನ ಮೈಕ್ ಆನ್ ಮಾಡ್ಕೊಡ್ರಿ. ನಿಮ್ಗೆ ಏನಾಯ್ತು? ಎಲ್ಲಿ ಹೋಗಿದ್ರಿ ನೀವು? ನಿಮಗೂ ಕಾಸ್ಟ್ ಮಾಡಿದ್ದೆ ನಾನು. ದಯವಿಟ್ಟು ನಿಮಗೆ ಸಪೋರ್ಟ್ ಕೊಡ್ಬೇಕ್ರಿ ಪ್ಲೀಸ್. ಮೂಡ ಅಪಾಬಾರ್ದು ನಮ್ದು. ಮೈಕ್ ಆನ್ ಮಾಡಿ ಸರ್. ಮಾಡೇನ್ ನೋಡ್ರಿ ಸರ್, ಮಾತಾಡ್ತೀನಿ, ನೀವು ಕೇಳಾಕ್ತಿದ್ದೀಗ ನನಗೆ. ಸರಿ ಸರ್. ಚಲೋ ಮುಂದೆ. ಸೊ ಈ ಪ್ರಕಾರ ಏನಾಯ್ತು, ನಾನು ಸಕ್ಸಸ್ಫುಲಿ ಈಗ 3ನೇ ಲೆವೆಲ್ ಕಂಪ್ಲೀಟ್ ಮಾಡಿದೆ, 15 ಲಕ್ಷ ಇನ್ಕಮ್ ಅನ್ನು ತಗೊಂಡೆ, ಅದ್ರ ಜೊತೆಗೆ 4ನೇ ಪ್ರಮೋಷನ್ ತೊಗೊಳಕ ನಾನು ಕ್ವಾಲಿಫೈ ಆಗೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಏನ್ ಮಾಡ್ತೀನಿ ಮೆಲ್ವಿನ, 3ನೇದಲ್ಲ 4ನೇ ಪ್ರಮೋಷನ್ ತೊಗೊಳಕ್ತೀನಿ. 4ನೇ ಪ್ರಮೋಷನ್ ತೊಗೊಳದ ನಮ್ಮ ಕಂಪನಿ ಹೆಸರು ಏನಿಟ್ಟಾರ? ಡೈಮಂಡ್. ನಾ ತಗೋಬೇಕಾಗಿರ್ತಕ್ಕಂಥ ಪ್ರಮೋಷನ್ ಹೆಸರು ಡೈಮಂಡ್. ಈಗ ನಾ ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನಾನು ಸಿಲ್ವರ್ ಲೆವೆಲ್ ಕಂಪ್ಲೀಟ್ ಮಾಡಿದಕ್ಕೆ $16,000 ಬಂದೈತಿ. ಎಷ್ಟು ಬಂದೈತ್ರಿ? $16,000. ಈಗ ನಾನು ಅದೇ $16,000 $2,500 ಕೊಟ್ಟು ಡೈಮಂಡ್ ಪ್ರಮೋಷನ್ ತಗೋಬೇಕು. ಇನ್ನು ನನ್ನ ಅಕೌಂಟ್ ಒಳಗೆ $13,500 ಉಳಿದಿರ್ತೈತಿ. $1ಗೆ 93 ರೂಪಾಯಿದಂಗೆ $12,55,000 ನನ್ನ ಖರ್ಚಿಗೆ ದುಡ್ಡು ಬಂತು. ಅದ್ರ ಜೊತೆಗೆ $2,500 ಕೊಟ್ಟು ನಾನು ಡೈಮಂಡ್ ದ ಪ್ರಮೋಷನ್ ತಗೊಂಡಿನಿ. ಪಾಯಿಂಟ್ ಕ್ಲಿಯರ್ ಆತ್ರಿ ಮೆಲ್ವಿನ್? ಎಸ್ ಸರ್. ಈ ಪ್ರಕಾರ $2,500 ಕೊಟ್ಟು ನಾನು 4ನೇ ಪ್ರಮೋಷನ್ ತಗೊಂಡೆ. ಮುಂದೆ ನನಗೆ ಇನ್ಕಮ್ ಬರ್ಬೇಕಂದ್ರೆ ಯಾರು ಬರ್ತಾರ? ಈ 64 ಜನ. ಮುಂದೆ 4 ಜನ ಮಾಡಿದಾಗ ಹೊಸದಾಗಿ ಎಷ್ಟು ಜನ ಬರ್ತಾರ? 756 ಜನ. ಈ ಹೊಸದಾಗಿ ಬಂದಿರ್ತಕ್ಕಂಥ ಜವಾಬ್ದಾರಿ 256 ಜನರ ಜವಾಬ್ದಾರಿ ತಗೋಬೇಕಾಗಿದ್ದೆ ನಮ್ಮ ಕರ್ತವ್ಯ. ಈಗ ಹೇಳ್ರಿ, 256 ಜನ ಬಂದಾರ. 256 ಜನರಿಗೆ ಲಾಲನೆ, ಪಾಲನೆ, ಪೋಷಣೆ ಎಷ್ಟು ಜನ? ನಾನು 4 ಜನ, 16 ಜನ, 64 ಜನ, 84 ಪ್ಲಸ್ ನಾನೊಬ್ಬನು, 85 ಜನ ಸೇರಿ 256 ಜನರಿಗೆ ನಾವು ಸಂಭಾಳಿಸಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಸಂಭಾಳಿಸೋದಂದ್ರೆ ಏನು? 256 ಜನ ಮೊದಲು ಸಿಲ್ವರ್ ಬರ್ತಾರ, ಅವ್ರಿಗೆ ನಾವು $100 ಬರಕ್ಕೆ ಏನ್ ಮಾಡ್ಬೇಕು? ಅದನ್ನ ಎಲ್ಲಾ ಕೆಲಸ ಅವ್ರ ಕಡೆಯಿಂದ ನಾವು ಮಾಡಿಸ್ಬೇಕು. ಅದಕ್ಕೆ ನಾವು ಸಪೋರ್ಟ್ ಕೊಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಮುಂದೆ 256 ಜನ $100 ಬಂದಾಗ ಏನ್ ಮಾಡ್ತಾರ? $50 ಕೊಟ್ಟು ಗೋಡ್ ಹಾಕ್ತಾರ. ಮತ್ತೆ ನಾವು 85 ಜನ ಸೇರಿ ಇವನ್ಗೆ ಹಿಂದೆ ಕೆಲಸ ಮಾಡಿ $800 ಬರಂಗ್ ಮಾಡ್ಬೇಕು. $800 ಬಂದಾಗ ಈ 256 ಜನ ಮಾಡ್ತಾರ, ಅದ್ರೊಳಗೆ $750 ಕೊಟ್ಟು ರೂಬಿ ಹಾಕ್ತಾರ. ಮತ್ತೆ ನಾವು 85 ಜನ ಸೇರಿ ಈ ರೂಬಿ ಆಗಿರ್ತಕ್ಕಂಥ ರೂಬಿ ಪ್ರಮೋಷನ್ ತಗೊಂಡಿರ್ತಕ್ಕಂಥ 256 ಜನರಿಗೆ ಆ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿ $16,000 ಬರಂಗ್ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು?
ಎಸ್ ಸರ್. ಎಸ್ ಸರ್. ಈ ಪ್ರಕಾರ ನಾವು 85 ಜನ ಸೇರಿ ಈ 256 ಜನರಿಗೆ ರೂಬಿ ಲೆವೆಲ್ ಅನ್ನು ಕಂಪ್ಲೀಟ್ ಮಾಡಿದ್ರೆ $16,000 ಬಂತು. ಎಷ್ಟು? 16,000. ಎಷ್ಟು ಜನರಿಗೆ? 256 ಜನರಿಗೆ. ಈ 256 ಜನ 16,000 ಬಂದಾಗ ನಮ್ಮಂಗ $2,500 ಕೊಟ್ಟು ಏನ್ ಮಾಡ್ತಾರ? ಅವರು ಡೈಮಂಡ್ ದ ಪ್ರಮೋಷನ್ ತಗೊಂತಾರ. ಇವರು 256 ಜನ 2,500 ಕೊಡ್ತಾರಲ್ಲ, ಅದು ನನ್ನ ಪಾಕೆಟ್ಗೆ ಬೀಳ್ತೈತಿ. ಈ ಪ್ರಕಾರ ನನ್ನ 4ನೇ ಲೆವೆಲ್ನಾಗ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತೈತಿ? $6,40,000. ಮೆಲ್ವಿನ್ 4ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಂದು ಇನ್ಕಮ್ ಎಷ್ಟಾತ್ರಿ? $6,40,000. ಈಗ ಚಂದ್ರಶೇಖರ್ $6,40,000 ಇಂಟು 93 ರೂಪಾಯಿ ಮಾಡಿದ್ರೆ ಎಷ್ಟಾತು? 95 ಕೋಟಿ 23,20,000. ಹಣ ಚಾ ಕುಡ್ದು ಬಂದಿರೇನು ಇವತ್ತು ನೀವು? 95 ಕೋಟಿ. ಹಣ ಚಾ ಕುಡ್ದು ಬಂದಿರೋ? ಏನ್ ಕುಡ್ದು ಬಂದಿರೋ? ಹಾ ಸಾರಿ ಸರ್. 5,95,20,000. ಸರಿ. ಅಕಸ್ಮಾತ್ ನಿದ್ದೆ ಗಿದ್ದಿ ಬಂದಿದ್ದು ಹೋಗಿ ಮುಖ ತೊಳ್ಕೊಂಡ್ ಬಂದು ಕುಂದ್ರಿ. ಇಲ್ಲ. ಓಕೆ ಚಲೋ. ಈಗೇನಾಯ್ತು? 5,95,20,000 ರೂಪಾಯಿ. ಮೆಲ್ವಿನ ಆಲ್ಮೋಸ್ಟ್ ಅಲ್ಲ ನಾನು 6 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಂಡೆ. ಇವತ್ತಿನ ಕಾಲದೊಳಗೆ ನಾನು ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯ. ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ 6 ಕೋಟಿ ಬಂತಂದ್ರೆ ಲೈಫ್ ಸೆಟ್ಲ್ ಆಗ್ತಿದ್ದಿಲ್ಲೋ? ನಂದಂತೂ ಲೈಫ್ ಸೆಟ್ಲ್ ಆಯ್ತು. ನನ್ನ ಲೈಫ್ ಅನ್ನ ಸೆಟಲ್ ಮಾಡ್ಕೊಲಿಕ್ಕೆ ಏನ್ ಮಾಡಿ ನಾನು ಇಲ್ಲಿ ಟೋಟಲ್ ಕರೆಕ್ಟ್ ಆಗಿ ಹೇಳ್ತೇನೆ ನೋಡ್ರಿ. ನಾನು ಈ ಕಂಪ್ನಿ ಒಳಗೆ 6 ಕೋಟಿ ರೂಪಾಯಿ ಇನ್ಕಮ್ ಅನ್ನು ತಗೊಂಡ ಲೈಫ್ ಅನ್ನ ಸೆಟಲ್ ಮಾಡ್ಕೊಂಡಲ್ಲ. ಅದ್ರ ಸಲಾಗಿ ಏನ್ ಮಾಡೇನ್ ಸರ್? 4 ಜನ 16 ಜನ 64 ಜನ 726 ಜನ ಹಬ್ಬಬ್ಬ ಅಂದ್ರೆ 340 ಜನದ ಟೀಮ್ ಅನ್ನ ಮಾತ್ರ ಕಟ್ಟೇನಿ. ಒಂದು ಸೋಪ್ ಮಾರ್ಲಿಲ್ಲ, ಒಂದು ಶಾಂಪೂ ಮಾರ್ಲಿಲ್ಲ, ಒಂದು ಗುಟ್ಕಾ ಮಾರ್ಲಿಲ್ಲ, ಒಂದು ಚಾಪುಡಿ ಮಾರ್ಲಿಲ್ಲ, ಯಾರಿಗೂ ತೆಳ್ಳಗಾಗ್ತಿ ಬೆಳಗಾಗ್ತೈತೆ ಜ್ಯೂಸ್ ಅನ್ನ ಕುಡಿಸಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನಾನು ಓಪನ್ ಚಾನಲ್ ಮಾಡಿ ಇಲ್ಲೇ ರೈಟಿಂಗ್ ನ ಕೊಡ್ತೀನಿ. ಆಮ್ವೇ, ಓರಿಫ್ಲೇಮ್, ಕ್ವಾಂಟಮ್, ಹರ್ಬಲಿಪ್, ದುನಿಯಾ ಯಾವ ತರ ಕಂಪನಿ ಆಗಲಿ ಕೇವಲ 340 ಜನರದ ಟೀಮ್ ಅನ್ನ ಕಟ್ಟಿದ್ದಕ್ಕೆ 6 ಕೋಟಿ ರೂಪಾಯಿ ಬರಕ್ ಚಾನ್ಸ್ ಇಲ್ಲ. ಹಬ್ಬಬ್ಬ ಅಂದ್ರೆ 2 ಲಕ್ಷದಿಂದ 3 ಲಕ್ಷ ಇನ್ಕಮ್ ಅನ್ನ ತಗೋಬಹುದು. ಯಾರಾದ್ರೂ ಹರ್ಬಲಿಪ್ ನ ಕೆಲಸ ಮಾಡಿದ್ದಾರೆ ಕೇಳಿ ನೋಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದ್ರ ಜೊತೆಗೆ 256 ಜನ ಬಂದಿದ್ದಕ್ಕೆ ನಂದು 4ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಈಗ ನನಗೆ ಕಂಪನಿ 5ನೇ ಪ್ರಮೋಷನ್ ತೊಳಕ್ಕೆ ಪರ್ಮಿಷನ್ ಕೊಟ್ರು. ಈಗ ನಾನು 5ನೇ ಪ್ರಮೋಷನ್ ತೊಳಕ್ತೀನಿ. ಚಂದ್ರಶೇಖರ್ ಅವರೇ, 5ನೇ ಪ್ರಮೋಷನ್ ಹೆಸರು ಬ್ಲೂ ಡೈಮಂಡ್. ಈಗ ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನಾ ಡೈಮಂಡ್ ಲೆವೆಲ್ ಆಗಿದ್ದಾಗ $6,40,000 ಬಂದೈತಿ. ಇದೇ $6,40,000 $10,000 ಕೊಟ್ಟು ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೋತೀನಿ. ತಗೊಂಡ್ಮೇಲೆನು ಇನ್ನು $6,30,000 ಉಳಿದೈತಿ. ಇದರ ಅರ್ಥ 5,85,00,000 ಇನ್ನೂ ನನ್ನ ಬ್ಯಾಂಕ್ ಅಕೌಂಟ್ ಒಳಗೆ ದುಡ್ಡು ಐತಿ. ಹಂಗೂ ನಂದು ಲೈಫ್ ಸೆಟ್ ಆಯ್ತು. ಅದ್ರ ಜೊತೆಗೆ ಮುಂದೆ ನಾನು ಬ್ಲೂ ಡೈಮಂಡ್ ಪ್ರಮೋಷನ್ $10,000 ಕೊಟ್ಟು ತಗೊಂಡೆ. ಮಾಡಿ ಕ್ಲಿಯರ್ ಆಯ್ತು? ಈಗ ಈ ಪ್ರಕಾರ ನಾನು $10,000 ಕೊಟ್ಟು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡೆ. ಮುಂದೆ ನನ್ನ ಕೆಳಗಡೆ ಯಾರು ಬರ್ತಾರ? ಈಗ ಇಲ್ಲಿ 256 ಜನ ಹೊಸದಾಗಿ ಜಾಯ್ನ್ ಆಗಿರಲ್ಲ. ಇದೇ 256 ಜನ ಒಂದೊಂದು ವ್ಯಕ್ತಿ 4 ಮೆಂಬರ್ ಮಾಡಿದ್ರೆ 1,024 ಜನ ಬರ್ತಾರ. ಇದೇ 1,024 ಜನ ನಂದು 4ನೇ ಲೆವೆಲ್ಗೆ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಲ್ವಿನ್ ಅವ್ರೆ, ಮತ್ತೆ ನಮ್ಮ ಕೆಲಸ ಏನು? ಈ ಸರಿ ಎಷ್ಟು ಜನ ಅದಾರ? 1,024 ಜನ ಹೊಸದಾಗಿ ಬಂದಾರ. ಈಗ ನಾವ್ ಎಷ್ಟು ಜನ ಅದೀವಿ? ಆಲ್ರೆಡಿ ಹೇಳಿದೆ ನಾನು 340 ಪ್ಲಸ್ ನಾನು 341 ಜನ ಸೇರಿ 1,024 ಜನರಿಗೆ ಹ್ಯಾಂಡಲ್ ಮಾಡ್ಬೇಕು. ಏನೈತಿ? ಅವ್ರಿಗೆ ಸಪೋರ್ಟ್ ಕೊಡ್ಬೇಕು. ಏನ್ ಮಾಡ್ಬೇಕು? ಈ 1,024 ಜನ ಮೊದಲು ಸಿಲ್ವರ್ ಇರ್ತಾರ, $100 ಬರಂಗ್ ಮಾಡ್ತೀವಿ. ಅದೇ 100 ಒಳಗೆ ಸಿಂಪಲ್ ಆಗಿ ಹೇಳ್ತೀನಿ. ಮೊದಲು ಸಿಲ್ವರ್ ಇರ್ತಾರ, ಸಿಲ್ವರ್ ಟು ಗೋಲ್ಡ್, ಗೋಲ್ಡ್ ಟು ರೂಬಿ, ರೂಬಿ ಟು ಡೈಮಂಡ್ ಮಾಡ್ಬೇಕು. ಒಂದು ಡೈಮಂಡ್ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಬರ್ತೈತಿ? 6,40,000. ಎಷ್ಟು ಜನರಿಗೆ? 1,024 ಜನರಿಗೆ. ಈಗ ಈ 1,024 ಜನರಿಗೆ 6,40,000 ಬಂದಾಗ ಈಗ ಮೆಲ್ವಿನ ಈ 1,024 ಜನರೊಳಗೆ ನೀವು ಒಬ್ಬರಂತ ತಿಳ್ಕೊಡ್ರಿ. ನಿಮಗೆ $6,40,000 ಅಂದ್ರೆ ನಿಮಗೆ 6 ಕೋಟಿ ರೂಪಾಯಿ ಇನ್ಕಮ್ ಐತಿ. ಆ 6 ಕೋಟಿ ರೂಪಾಯಿಗೆ ಕೇವಲ $10,000 ಕೊಟ್ಟೆ ಪ್ರಮೋಷನ್ ತಗೋಬೇಕಂದ್ರೆ ಪ್ರಮೋಷನ್ ಅನ್ನ ಯಾರೇ ಒಂದ್ ವ್ಯಕ್ತಿ ಆಗ್ಲಿ ಪ್ರಮೋಷನ್ ನ ಖುಷಿಯಿಂದ ತಗೊಂತಾರೋ, ಅಳ್ಕೊಂತ ತಗೊಂತಾರೋ?
ಖುಷಿಯಿಂದ ತಗೊಳ್ತಾರೆ ಸರ್. ಸಿಂಪಲ್ ಆಗಿ ತಿಳ್ಕೊಳ್ರಿ. ಜೀವನದೊಳಗ ಮದ್ವೆ ಆಗೋದು, ಪ್ರಮೋಷನ್ ಮಾಡ್ಕೊಳ್ಳೋದು, ಆಮೇಲೆ ಈ ಯಾವ್ದೋ ಮಕ್ಕಳು ಹಡೆದು, ಮನಿ ಕಟ್ಟೋದು, ಕಾರ್ ತಗೊಳ್ಳೋದು, ಬಂಗ್ಲೆ ತಗೊಳ್ಳೋದು, ಇದೆಲ್ಲ ಖುಷಿ ವಿಷಯ. ಹಾಗ ಪ್ರಮೋಷನ್ ಸಹಿತ ಖುಷಿ ವಿಷಯ. ಯಾಕೆ ಈ ಪಾಯಿಂಟ್ ಹೇಳಕ್ತೇನೆ ಅಂದ್ರೆ, ನನ್ನ ಕೆಳಗಡೆ ಎಷ್ಟು ಜನ ಅದಾರ? 1024 ಜನ ಅದಾರ. ಅವ್ರಿಗೆ 6,40,000 ಬಂದಾಗ ಪ್ರತಿ ಒಂದು ವ್ಯಕ್ತಿನೂ ನನಗೆ $10,000 ಖುಷಿಯಿಂದ ಕೊಡ್ತಾನ. ಜೀವನದೊಳಗೆ ಎಲ್ಲರೇ ಖುಷಿಯಿಂದ ರೊಕ್ಕ ಕೊಡ್ತಕ್ಕಂತ ಯಾವ್ದಾರ ಫೀಲ್ಡ್ ಇದ್ರೆ ಅದು ಕೇವಲ ನೆಟ್ವರ್ಕ್ ಮಾರ್ಕೆಟ್ ಮಾತ್ರ. ಏನಮ್ಮ ಪಾರ್ವತಿ, Yes, sir. ಯಾರ ಡಾಕ್ಟರ್ಗೆ ಖುಷಿಯಿಂದ ರೊಕ್ಕ ಕೊಡ್ತಾರಲ್ಮ? ಇಲ್ಲ. ಮನಿ ಹಾಳಾಗೋ ಎಷ್ಟೋ ಜನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿರ್ತೈತಿ, ರೊಕ್ಕ ಇಲ್ದ ಮನಿ ಮಾರಿ ಅಳ್ಕೊಂತ ಕೊಡ್ತಾರ. ಯಾವ ಲಾಯರ್ಗೂ ಖುಷಿಯಿಂದ ಯಾರು ರೊಕ್ಕ ಕೊಡಂಗಿಲ್ಲ. ಯಾವ ಪೊಲೀಸರು ಗಾಡಿ ಹಿಡ್ದಾಗ ನಮಗೇನಾರ ಕಾಡ್ತಾಗ ಯಾರು ಖುಷಿಯಿಂದ ರೊಕ್ಕ ಕೊಡಂಗಿಲ್ಲ. ಎಲ್ಲರ ದುನಿಯಾದೊಳಗೆ ಖುಷಿಯಿಂದ ರೊಕ್ಕ ಕೊಟ್ಟು ನಮ್ ಜೊತೆಗೆ ಸೆಲೆಬ್ರೇಟ್ ಮಾಡ್ತಕ್ಕಂಥ ಫೀಲ್ಡ್ ಅಂದ್ರೆ ಅದು ಕೇವಲ ನೆಟ್ವರ್ಕ್ ಮಾರ್ಕೆಟ್ ಮಾತ್ರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ನನಗೆ 1024 ಇಂಟು $10,000 ಮಾಡಿದ್ರೆ ನಂದು 5ನೇ ಲೆವೆಲ್ಗೆ ಕೇವಲ ಒಂದೇ ಒಂದು ಲೆವೆಲ್ ಇನ್ಕಮ್ $1,02,40,000. $1,02,40,000 ಇಂಟು 93 ರೂಪಾಯಿ ಮಾಡಿ ನೋಡಿದ್ರೆ ಎಷ್ಟಾಗ್ತೈತ್ರಿ ಚಂದ್ರಶೇಖರ್? 95,23,20,000 ರೂಪಾಯಿ. ಆಗಲೇ ಚಂದ್ರಶೇಖರ್ ಹೇಳಿದ್ರಲ್ಲ, ಈ ಫಿಗರ್ ಅದು ಎಷ್ಟು? 95,23,20,000 ರೂಪಾಯಿ. ಈ ಪ್ರಕಾರ ನಾನು 5 ಲೆವೆಲ್ ಅನ್ನು ಕಂಪ್ಲೀಟ್ ಮಾಡಿದೆ. ಮೆಲ್ವಿನ್ ಅವ್ರೆ, ಎಷ್ಟು ಲೆವೆಲ್ ಅನ್ನು ಕಂಪ್ಲೀಟ್ ಮಾಡಿದೆ? 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದೆ. ಮೊದಲನೇ ಲೆವೆಲ್ ಕಂಪ್ಲೀಟ್ ಮಾಡಿದೆ 9,000 ರೂಪಾಯಿ. 2ನೇ ಲೆವೆಲ್ ಕಂಪ್ಲೀಟ್ ಮಾಡಿದೆ 74,000 ರೂಪಾಯಿ. 3ನೇ ಲೆವೆಲ್ ಕಂಪ್ಲೀಟ್ ಮಾಡಿದೆ 15 ಲಕ್ಷ. 4ನೇ ಲೆವೆಲ್ ಕಂಪ್ಲೀಟ್ ಮಾಡಿದೆ 6 ಕೋಟಿ ತಗೊಂಡೆ. ನನ್ನ ಲೈಫ್ ಅನ್ನು ಸೆಟಲ್ ಮಾಡ್ಕೊಂಡೆ. 4ನೇ ಇತ್ತು. 5ನೇ ಲೆವೆಲ್ 95 ಕೋಟಿ ಬರೆದು ನಾಳೆ ನಾ ಸತ್ ಮೇಲೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ತೆಗೆದಿಟ್ಟೇನಿ. ಇದ ಕಣಕನೆ ನಾನು ಒಂದು ಮಾವಿನ ಗಿಡ, ಅದು ಒಂದು ಸರಿ ಫಲ ಕೊಟ್ರೆ ನಾಳೆ ಲಕ್ಷ ಗಂಟೆ ಬರ್ತೈತಿ. ಮಕ್ಕಳಲ್ಲ, ಮೊಮ್ಮಕ್ಕಳಲ್ಲ, ಮರಿ ಮೊಮ್ಮಕ್ಕಳು ತಿನ್ಬೇಕಂದ್ರಲ್ಲ. ಇದೇ ಕಾರಣಕ್ಕೆ 70 ವರ್ಷದಿಂದ 1962 ಅಮೆರಿಕಾದೊಳಗೆ ಯಾಮೆ ಅಂತಕ್ಕಂಥ ಒಂದು ಕಂಪನಿ ಜಾಯ್ನ್ ಆಯ್ತು. ಯಾಮೆ ಕಂಪನಿ ಒಳಗೆ ಸ್ಟಾರ್ಟಿಂಗ್ ದೊಳಗ ಫೌಂಡ್ರಿ ಮೆಂಬರ್ ಜಾಯ್ನ್ ಆಗಿರಲ್ಲ. ಅವ್ರ ಮಕ್ಕಳಲ್ಲ, ಮೊಮ್ಮಕ್ಕಳಲ್ಲ, ಮರಿ ಮೊಮ್ಮಕ್ಕಳು ಒಂದು ತಿಂಗಳಿಗೆ ಯಾರು 100 ಕೋಟಿ ರೂಪಾಯಿ, ಯಾರು 50 ಕೋಟಿ ರೂಪಾಯಿ, ಯಾರು 200 ಕೋಟಿ ರೂಪಾಯಿ, ಯಾರು 500 ಕೋಟಿ ರೂಪಾಯಿ ಪ್ರತಿ ತಿಂಗಳ ಇನ್ಕಮ್ ಅನ್ನ ತಗೊಳಕತ್ತಾರಂತೆ. ಗೂಗಲ್ ನಾಗ ಬೇಕಾದ್ರೆ ಸರ್ಚ್ ಮಾಡ್ರಿ, ನಿಮಗೆ ಸಿಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ 1962 ಯಾವ ಹಂತದೊಳಗಿತ್ತು ಅದೇ ಹಂತದೊಳಗೆ ನಮ್ದು ಗ್ಲೋಬಲ್ ವೆಲ್ತ್ ಕಂಪನಿ ಐತಿ. ಇವತ್ತು ನಾವೇನು ಕಂಪನಿ ಜಾಯ್ನ್ ಆಗ್ತಿಲ್ಲ, ನನ್ನ ಕಂಪನಿ ಒಳಗೆ 1,200 ಜನ ಅದಾರ. ಈ 1,200 ಜನನು ನಾವು ಫೌಂಡರ್ ಮೆಂಬರ್. ನಾಳೆ 40 ವರ್ಷ 50 ವರ್ಷದ್ಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರು 100 ಕೋಟಿ, ಯಾರು 500 ಕೋಟಿ, ಯಾರು 1,000 ಕೋಟಿ ಪ್ರತಿ ತಿಂಗಳ ಗಳಿಸಿದ್ರು ತಪ್ಪೇನಿಲ್ಲ. ಆ ಮಟ್ಟದೊಳಗೆ ಹೋಗ್ತಿದ್ವಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈ ಪ್ರಕಾರ 5 ಲೆವೆಲ್ ಅನ್ನ ನಾನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. 5 ಲೆವೆಲ್ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದಾಗ ನಂದು ಟೋಟಲ್ ಇನ್ಕಮ್ ಎಷ್ಟು ಬರ್ತಿದೆ ಇಲ್ಲೇ ಬರಿತೇನೆ. ಆಮೇಲೆ ಜನರಲ್ ಡಿಸ್ಕಷನ್ ಮಾಡೋಣ. ಈ ಪ್ರಕಾರ 5 ಲೆವೆಲ್ ಯಾರು ಕಂಪ್ಲೀಟ್ ಮಾಡ್ತಾರ ಅವ್ರ ಅಕೌಂಟ್ ಒಳಗೆ 104,11,700 ರೂಪಾಯಿ. ಯಾರಿಗೆ ದುಡ್ಡಿದ್ರೆ ಕ್ಯಾಲ್ಕುಲೇಷನ್ ತಗೊಳ್ರಿ, ಕ್ಯಾಲ್ಕುಲೇಟರ್ ತಗೊಳ್ರಿ, ನನ್ನ ಜೊತೆಗೆ ಕ್ಯಾಲ್ಕುಲೇಟರ್ ಮಾಡ್ರಿ. ₹1 ಕಡಿಮೆನೂ ಬರಂಗಿಲ್ಲ, ₹1 ಹೆಚ್ಚಿಗೆ ಬರಂಗಿಲ್ಲ. 100% ಕ್ಯಾಲ್ಕುಲೇಟೆಡ್ ಮನಿ ಇದು. ಪಾಯಿಂಟ್ ಕ್ಲಿಯರ್ ಆಗ್ತೀರಿ? ಎಸ್ ಸರ್. ಸರ್, ಇಷ್ಟು ದುಡ್ಡು ಬರೋದು ಗ್ಯಾರಂಟಿ ಏನ್ರಿ? ಒಂದ್ ಮಾತ್ರ ತಿಳ್ಕೊಡ್ರಿ. ಗ್ಯಾರಂಟಿ ನಂಬರ್ 1, ಇದು ಪ್ಯೂರ್ಲಿ ವರ್ಕಿಂಗ್ ಕಾನ್ಸೆಪ್ಟ್. ಇಲ್ಲ ಪುಕ್ಷೇಟ್ ರೊಕ್ಕ ಆಟೋ ಪೂಲ್ ಕೊಡ್ತೀವಿ. ಆಮೇಲೆ ನೀವು 500 ಹಾಕಿದ್ರೆ 2%, 1,000 ಹಾಕಿದ್ರೆ 3%, 10,000 ಹಾಕಿದ್ರೆ 5% ಕೊಡ್ತಿದ್ದ. ಪುಕ್ಷೇಟ್ ರೊಕ್ಕ ಯಾರಿಗೂ ಕೊಡಾಕ್ತಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು?
ಎಸ್ Yes, ಸರ್ sir. ನನಗ್ ಬರ್ತಕ್ಕಂತ ಇದು ವರ್ಕಿಂಗ್ ಇನ್ಕಮ್ WI ಅಂದ್ರೆ ವರ್ಕಿಂಗ್ ಇನ್ಕಮ್. ನನಗ್ ಬರ್ತಕ್ಕಂತ ದುಡ್ಡು ಐತಲ್ಲ, ಒಂದೊಂದು ದುಡ್ಡು ಒಂದೊಂದು ಹನಿ ರಕ್ತ ಸುತ್ತಾನೆ. ಕೇವಲ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಬೆವರನ್ನು ಸುರಿಸಿ ದುಡ್ದ ರೊಕ್ಕ ಬರ್ತದೆ ಅಂತ ತಿಳ್ಕೊಬೇಡ್ರಿ. ಕೆಲವು ಸರಿ ನಾವು ರೊಕ್ಕ ಬೆವರಿನ ಬದಲಾಗಿ ರಕ್ತ ಸುರಿಸಿ ದುಡಿಬೇಕಾಗ್ತೈತಿ. ಈಗ ನನಗಡ್ರಿ, ನನ್ನ ಕಂಪನಿ ಒಳಗೆ ಯಾರು ರಕ್ತ ಸುರಿಸಿ ದುಡಿದು ಕರ್ತಾರಲ್ಲ ಆ ವ್ಯಕ್ತಿಗೆ ಇನ್ಕಮ್ ಬರ್ತೈತಿಲ್ಲೋ, ಪ್ಯೂರ್ಲಿ ವರ್ಕಿಂಗ್ ಇನ್ಕಮ್ ಐತಿ. ಈ ಪ್ರಕಾರ Yes, sir. 101 ಕೋಟಿ ಬರೋದು 100% ಸತ್ಯ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಚಲೋ, ಈಗ ನಾನು 100 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಳಕ್ ಏನ್ ಮಾಡೀನಿ? ಮೊದಲ 2700 ಕೊಟ್ಟು ಕಂಪನಿ ಜಾಯ್ನ್ ಆಗೀನಿ. ಇದು ಮೊದಲನೇ ಕೆಲಸ. ನನ್ನಂಗ ಕಷ್ಟದೊಳಗಿರ್ತಕ್ಕಂಥ ಆಗಲ್ ಹೇಳಿದಲ್ಲ, ಒಂದು ಫ್ಯಾಮಿಲಿ ಕಷ್ಟಪಟ್ಟು 8 ದಿನದ ಉಪವಾಸ, ಹಂಗ ಉಪವಾಸ ಇದ್ದಂತ ವ್ಯಕ್ತಿಗಳಿಗೆ ನಾ ಕರ್ಕೊಂಡಿನಿ. ನಾನು ಮತ್ತೆ ನನ್ನ ಟೀಮ್ 5 ಜನ ಸೇರಿ ಹಗಲ್ ಅನ್ನಿಲ್ಲ ರಾತ್ರಿ ಅನ್ನಂಗಿಲ್ಲ ಬೆವರಲ್ಲ ರಕ್ತ ಸುರಿಸಿ ಕೆಲಸ ಮಾಡಕ್ತಿವಿ. ಮೊದಲನೇ ಹಂತ ಕಂಪ್ಲೀಟ್ ಮಾಡಿದ್ವಿ, 9,000 ರೂಪಾಯಿ ಬಂತು. ಎರಡನೇ ಹಂತ ಕಂಪ್ಲೀಟ್ ಮಾಡಿದ್ವಿ, 74,000 ಬಂತು. ಮೂರನೇ ಹಂತ ಕಂಪ್ಲೀಟ್ ಮಾಡಿದ್ವಿ, 15 ಲಕ್ಷ ಬಂತು. ನಾಲ್ಕನೇ ಹಂತ ಕಂಪ್ಲೀಟ್ ಮಾಡಿದ್ವಿ, 6 ಕೋಟಿ ರೂಪಾಯಿ ಗಳಿಸಿ ಆರಾಮಾಗಿ ನಾನು ಮಲ್ಕೊಂಡೆ. ಯಾಕಂದ್ರೆ ಎಲ್ಲ ನಂದು ಲೈಫ್ ಸೆಟ್ಲ್ ಆಗಿರ್ತೈತಿ. ಅದೇ ಪ್ರಕಾರ ಯಾರು 5 ಲೆವೆಲ್ ಅನ್ನು ಕಂಪ್ಲೀಟ್ ಮಾಡಿ ಮುಂದೆ ನನಗೆ ರೊಕ್ಕ ಬೇಡ ಅಂತ ನಾವ್ ಎಲ್ಲರ ನಾವು ಹಿಮಾಲಯದೊಳಗೆ ಹೋಗು ಕುಂತ ನಾವು ತಪಸ್ಸು ಮಾಡಿದ್ರು 95 ಕೋಟಿ ನಮಗೆ ಬೆನ್ನು ಹತ್ಕೊಂಡು ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ Yes, ಸರ್ sir. ಈ ಪ್ರಕಾರ 100 ಕೋಟಿ ಗಳಿಸಿದೆ. ಆಮೇಲೆ 100 ಕೋಟಿ ರೂಪಾಯಿ ಇನ್ಕಮ್ ಅನ್ನು ತೊಳಕೆ 4 ಜನ ಮೆಂಬರ್ ಮಾಡೀನಿ. ಅಂದ್ರೆ 4 ಜನ ಮೆಂಬರ್ ಮಾಡಿದ್ರೆ 100 ಕೋಟಿ ಅಂದ್ರೆ ಒಂದು ಲೈನ್ ಬೆಳೆಸಿದ್ರೆ 25 ಕೋಟಿ ಅಂತ ಅರ್ಥ. ಇದರ ಅರ್ಥ ನಾನ್ 4 ಜನರ ಬದಲಾಗಿ 5 ಜನ ಮೆಂಬರ್ ಮಾಡಿದ್ರೆ 125 ಕೋಟಿ ಬರ್ತೈತಿ. 6 ಜನ ಮೆಂಬರ್ ಮಾಡಿದ್ರೆ 150 ಕೋಟಿ ಬರ್ತೈತಿ. 10 ಜನ ಮೆಂಬರ್ ಮಾಡಿದ್ರೆ 250 ಕೋಟಿನೂ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್ Yes, sir. ಇದಾತು. ಇನ್ನು ಮುಂದೆ ನಮ್ಮ ಕಂಪನಿ ಒಳಗೆ ಯಾರು ಬ್ಲೂ ಡೈಮಂಡ್ ಆಗ್ತಾರ ಅಲ್ಲಿ ಮುಗಿತೇನ್ರಿ? ಇಲ್ಲ. ಉದಾಹರಣೆಗೆ ನಮ್ಮ ಮೆಲ್ವಿನ್ ಅವರು ಬ್ಲೂ ಡೈಮಂಡ್ ಆಗ್ತಾರ ಅಂತ ಇಟ್ಟುಕೊಳ್ರಿ. ಬ್ಲೂ ಡೈಮಂಡ್ ಆಗಿದ್ ವ್ಯಕ್ತಿ ಯಾವುದೇ ಕಾರಣಕ್ಕೆ ನಮ್ಮ ಕಂಪನಿ ಬಿಟ್ಟು ಹೋಗಾಕ ಬಿಡಂಗಿಲ್ಲ. ಏನ್ ಮಾಡ್ತೀವಿ? ಈ ಮೆಲ್ವಿನ್ ಬ್ಲೂ ಡೈಮಂಡ್ ಆಗಿಲ್ಲ ಮತ್ತ ಅವ್ರು $30 ಕೊಟ್ಟು 2ನೇ ಸರಿ ರೀ ಎಂಟ್ರಿ ತಗೊಳ್ಳಲೇಬೇಕು, ಕಂಪಲ್ಸರಿ. ಪಾಯಿಂಟ್ ಕ್ಲಿಯರ್ ಆಯ್ತು? Yeah, sir. ಅದರಿಂದ ಏನಾಗ್ತೈತ್ರಿ? ಅದರಿಂದ ಒಂದ್ ಸರಿತು 100 ಕೋಟಿ ಕಳ್ಸ್ಯಾರ, ಮತ್ 2ನೇ ಸರಿ 1ನೇ ಲೆವೆಲ್ 9,000, 2ನೇ ಲೆವೆಲ್ 74, 3ನೇ ಲೆವೆಲ್ 15 ಲಕ್ಷ, 4ನೇ ಲೆವೆಲ್ 6 ಕೋಟಿ, 5ನೇ ಲೆವೆಲ್ ಮತ್ತು 95 ಕೋಟಿ. ಈ ಪ್ರಕಾರ 2ನೇ ಸರಿ ಮತ್ತೆ 100 ಕೋಟಿ ರೂಪಾಯಿ ಕಳ್ಸ್ತಾರ. ಯಾರು? ಮೆಲ್ವಿನ್ ಅವರು. ಆದ್ರೆ 2ನೇ ಸರಿ 100 ಕೋಟಿ ಕಳ್ಸಾಕ ಮತ್ತ ಹೊಸ 4 ಮೆಂಬರ್ ಹಾಕಿ ಟೀಮ್ ಅನ್ನ ಬೆಳೆಸೋದು ಅವಶ್ಯಕತೆ ಇಲ್ಲ ಅಲ್ರಿ. ಟೀಮ್ ಅನ್ನ ಬೆಳೆಸಲ ದುಡ್ಡು ಹೆಂಗ್ ಬರ್ತೈತಿ? ಹೆಂಗ್ ಬರ್ತೈತಿ ನೀವೇ ಹೇಳ್ಬೇಕು. ಮೊದಲ ಮೆಲ್ವಿನ್ ಅವರು ಏನ್ ಆಗ್ತಾರ? ಬ್ಲೂ ಡೈಮಂಡ್ ಆಗ್ತಾರ, $30 ಕೊಟ್ಟಾರ, 2ನೇ ಸರಿ ಎಂಟ್ರಿ ತಗೊಂಡ್ರು. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, ಎಸ್ sir. ಸರ್ ಒಂದ್ ತಿಂಗಳಾದ್ಮೇಲೆ ಇವರೇ 4 ಜನ ಆಗಿರಲ್ಲ, ಅವರು ಬ್ಲೂ ಡೈಮಂಡ್ ಆಗ್ತಾರ, ಅವರು $30 ಕೊಡ್ತಾರ, 2ನೇ ಸರಿ ಎಂಟ್ರಿ ತಗೊಂತಾರ. ಅದೇ ಪ್ರಕಾರ 16 ಜನ, 64 ಜನ, 756 ಜನ, 1,024 ಜನ ಎಲ್ಲರೂ ಕೆಲಸ ಮಾಡಾಕ್ತಾರ. ಅಂದ್ರೆ 4 ದಿನ ಹಿಂದೆ ಮುಂದೆ ಆಗ್ಬೋದು. ಎಲ್ಲರೂ ಬ್ಲೂ ಡೈಮಂಡ್ ಆಗಿ ಎಲ್ಲರೂ ವಾಪಸ್ ರೀ ಎಂಟ್ರಿ ತಗೊಂತಾರಲ್ಲ. ವಾಪಸ್ ರೀ ಎಂಟ್ರಿ ತಗೊಂಡ್ರ ಅಂದ್ರೆ ಹೊಸ ಮೆಂಬರ್ ಮಾಡೋದು ಜರೂರತ್ ಏನೈತಿ? ಅಕಸ್ಮಾತ್ ಹೊಸ ಮೆಂಬರ್ ಮಾಡಿದ್ರೆ ಏನಾಗ್ತಿದ್ರಿ? 5 ಜನ ಮಾಡಿದ್ರೆ 125 ಕೋಟಿ, 6 ಜನ ಮಾಡಿದ್ರೆ 150 ಕೋಟಿ, 10 ಜನ ಮಾಡಿದ್ರೆ 250 ಕೋಟಿ ಅಂತ ಬರ್ತೀನಲ್ಲ. ಇದೇ ಕಾರಣಕ್ಕೆ ಬರ್ದಿದ್ದೆ, ಇದಕ್ಕೆ ಕೌಂಟ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಈ ಪ್ರಕಾರ ರಿಪೀಟೆಡ್ಲಿ ಎಷ್ಟು ಸರಿ ಬೇಕಾದ್ರೆ ತಗೋಬಹುದು. ಹೆಂಗ್ರಿ? ಅದೇಂಗ್ರಿ? ಈಗ ನಾವು ಸಣ್ಣ ಮಕ್ಕಳಿದ್ದಾಗ ಏನ್ ಮಾಡ್ತಿದ್ವಿ? ಜಾಯಿಂಟ್ ತೊಟ್ಟಲದ ಆಟ ಅಂತ ಕರಿತಿದ್ವಿ. ಈಗತ್ತಕ್ಕೆ ಜಾಯಿಂಟ್ ವೀಲ್ ಅಂತ ಕರಿತಾರ. ಎಕ್ಸಿಬಿಷನ್ ಇರ್ತಾವ. ಮೊದಲೇ ತೊಟ್ಟದೊಳಗೆ ಯಾರು ಕುಂತಾರ? ಮೆಲ್ವಿನ್. 2ನೇ ತೊಟ್ಟದೊಳಗೆ 4 ಜನ, 3ನೇ ತೊಟ್ಟದೊಳಗೆ 16 ಜನ, 4ನೇ ತೊಟ್ಟದೊಳಗೆ 64 ಜನ, 5ನೇ ತೊಟ್ಟದೊಳಗೆ 256 ಜನ, 6ನೇ ತೊಟ್ಟದೊಳಗೆ 1,024 ಜನ ಬಂದಾರ. ಈ ತೊಟ್ಲ ರೌಂಡ್ ಹೊಡೆದಂಗೆ ನಾಳೆ ಮೆಲ್ವಿನ್ 1 ರೌಂಡ್ ಹೊಡೆದ್ರೆ 100 ಕೋಟಿ, 5 ರೌಂಡ್ ಹೊಡೆದ್ರೆ 500 ಕೋಟಿ, 10 ರೌಂಡ್ ಹೊಡೆದ್ರೆ 1000 ಕೋಟಿ. ಕೇವಲ 2,790 ರೂಪಾಯಿ ಕೊಟ್ಟು ಜಾಯಿನ್ ಆದ್ರೆ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಈಗ ಹೇಳ್ರಿ, ಜೀವನದೊಳಗೆ 2,790 ರೂಪಾಯಿ ಕೊಟ್ರೆ 100 ಕೋಟಿನ ಗಳಿಸ್ಬೋದು, 500 ಕೋಟಿನ ಗಳಿಸ್ಬೋದು, 1000 ಕೋಟಿನ ಗಳಿಸ್ಬೋದು. ಅಂದ್ರೆ ಜನ ಜಾಯಿನ್ ಆಗ್ತಾರೋ ಇಲ್ಲೋ?
ಆಗ್ತಾರೆ ಸರ್. ಜಾಯಿನ್ ಆಗ್ತಾರೆ ಖಂಡಿತ. 100% ಜಾಯಿನ್ ಆಗ್ತಾರ. ಆದ್ರೆ ನೀವು 100% ಸಕ್ಸಸ್ ಆಗ್ಬೇಕೇನ್ರಿ? ಎಸ್, 100% ಯಾರು ಸಕ್ಸಸ್ ಆಗ್ಬೇಕಂತ ನಿಮ್ಮ ತಲೆ ಒಳಗೆ ಇಟ್ಕೊಂಡ್ರಿ. ನೀವು ಬೀಜ ಮಂತ್ರ ಅಂತ ಹೇಳ್ತಾರ. ನೀವು 2 ಕೆಲಸ ಮಾಡ್ಬೇಕು. 2 ಕೆಲಸದೊಳಗ ಮೊದಲನೇ ಕೆಲಸ ಏನು? ಒಂದು ದಿನಕ್ಕೆ 24 ಗಂಟೆ, ಅದ್ರೊಳಗೆ 22 ಗಂಟೆ ನೀವು ಏನ್ ಬೇಕಾದ್ರೂ ಮಾಡ್ಕೊಡ್ರಿ. ಪ್ರತಿದಿನ 2 ಗಂಟೆ ನಮ್ಮ ಕಂಪನಿ ಸಲುವಾಗಿ ಜೂಮ್ ಮೀಟಿಂಗ್ ಸಲುವಾಗಿ ತೆಗೆದಿಡಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಎಸ್ ಸರ್. ಇವತ್ತೆ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಯಾರು ದುಡ್ಡು ಗಳಿಸಿರಲ್ಲ ಅವರು ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾರ. ಉದಾಹರಣೆಗೆ ಒಂದು ಸಕ್ಸಸ್ಫುಲ್ ಬಿಸಿನೆಸ್, ಒಂದು ಹೋಟೆಲ್ ಕರೆಕ್ಟ್ ಆಗಿ ನಡಿಬೇಕಂದ್ರೆ ಪ್ರತಿದಿನ ನಡಿಬೇಕು. ಒಂದು ನೌಕರದಾರ ದುಡ್ಡು ಕರೆಕ್ಟ್ ಆಗಿ ಪೇಮೆಂಟ್ ಬರ್ಬೇಕಂದ್ರೆ ಪ್ರತಿದಿನ ನೌಕರಿಗೆ ಹೋಗ್ಲೇಬೇಕು. ಒಂದು ಕರೆ ಕೋಟ್ ಆಗಿರ್ತಕ್ಕಂಥ ಲಾಯರ್ ಪ್ರತಿದಿನ ಕೋರ್ಟ್ಗೆ ಹೋಗ್ತಾನ. ಒಂದು ಬಿಳೆ ಕೋಟ್ ಹಾಕಿರ್ತಕ್ಕಂಥ ಒಬ್ಬ ಡಾಕ್ಟರ್ ಪ್ರತಿದಿನ ಹಾಸ್ಪಿಟಲ್ಗೆ ಹೋಗ್ತಾನ. ಒಂದು ನೀಲಿ ಕೋಟ್ ಹಾಕಿರ್ತಕ್ಕಂಥ ಲೇಬರ್ ಪ್ರತಿದಿನ ಕೆಲಸ ಮಾಡ್ತಾನ. ಪಾರ್ಟ್ ಕ್ಲಿಯರ್ ಆಯ್ತು? ಹಂಗ ಯಾರು ಪ್ರತಿದಿನ ಜೂಮ್ ಮೀಟಿಂಗ್ ಅಟೆಂಡ್ ಆಗ್ತೀರಿ ಅವ್ರು ಮಾತ್ರ ದುಡ್ಡು ಗಳಿಸ್ತೀರಿ. ನಕ್ರಬಾಜಿ ಮಾಡ್ರಿಗೆ ದುಡ್ಡು ನೆಟ್ವರ್ಕ್ ಮಾಡಿ ನನ್ನ ಕಂಪನಿ ಬಿಟ್ಬಿಡ್ರಿ. ನನ್ನ ಕಂಪನಿ ಇಲ್ಲ, ದುನಿಯಾ ಯಾವ ಕಂಪನಿ ಒಳಗೂ ದುಡ್ಡು ಸಿಗಂಗಿಲ್ಲ. ಪಾರ್ಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಇನ್ನು 2ನೇ ಕೆಲಸ ಏನು? ನಮ್ಮ ಕಂಪನಿ ಒಳಗೆ ಪ್ರತಿ ಸಂಡೇ ನಾವು ಟ್ರೈನಿಂಗ್ ಅನ್ನ ತಗೊಂತೀವಿ. ಏನ್ ಮಾಡ್ತೀವಿ? ಟ್ರೈನಿಂಗ್. ಯಾರು 100% ಈ ಕಂಪನಿ ಒಳಗೆ ಕೇವಲ ಒಂದು 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 100 ಕೋಟಿ ಗಳಿಸ್ಬೇಕಂದ್ರೆ ಮಾಡ್ಬೇಕಾಗಿದ್ದ 2 ಕೆಲಸ. ಒಂದು ಜೂಮ್ ಮೀಟಿಂಗ್, 2 ಟ್ರೈನಿಂಗ್. ಒಂದು ಜೂಮ್ ಮೀಟಿಂಗ್, 2 ಟ್ರೈನಿಂಗ್. ಒಂದು ಜೂಮ್ ಮೀಟಿಂಗ್, 2 ಟ್ರೈನಿಂಗ್. ಯಾರು ಅಟೆಂಡ್ ಆಗ್ತಾರ ಅವ್ರು 100% ದುಡ್ಡು ಗಳಿಸ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಇಲ್ಲಿಗೆ ಇನ್ನೊಂದು ಹೇಳ್ತೇನೆ ನಾನು. ಸರ್, ಇಷ್ಟೆಲ್ಲ ಹೇಳಿದ್ರಿ, ಪಾಯಿಂಟ್ ಕ್ಲಿಯರ್ ಆಯ್ತು? ಇಷ್ಟೆಲ್ಲ ದೊಡ್ಡ ದೊಡ್ಡ ಧ್ವನಿ ಮಾಡಿ ಹೇಳಿದ್ರಿ, ಹಾಲು ಗಡಗಡಗಡ ಅನ್ನಂಗೆ. ಆದ್ರೆ ಒಂದು ಪ್ರಶ್ನೆ, ನಾನು 100 ಕೋಟಿ ಗಳಿಸೋ ಮಟ್ಟ, 500 ಕೋಟಿ ಗಳಿಸೋ ಮಟ್ಟ, 1000 ಕೋಟಿ ಗಳಿಸೋ ಮಟ್ಟ ನಿಮ್ಮ ಕಂಪನಿ ಇರ್ತೈತೆ ಅಂತ ಏನ್ ಗ್ಯಾರಂಟಿ? ಯಾಕಂದ್ರೆ ಎಷ್ಟೋ ಕಂಪನಿಗಳನ್ನ ನಾವು ಕಣ್ಣಾರೆ ನೋಡಿವಿ. 6 ತಿಂಗಳ, 1 ವರ್ಷ, 2 ವರ್ಷ ಹಬ್ಬ ಬಂದ್ರೆ ಇರ್ತಾವ, ಆಮೇಲೆ ಕಿತ್ಕೊಂಡು ಹೋಗ್ತಾವ. ಎಸ್ ಅಂತೀರ ಅಂತೀರಮ್ಮ? ಏನಂತೀಮ್ಮ ಪಾರ್ವತಿ? ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ತಿಳ್ಕೊಡ್ರಿ, ನಮ್ಮ ಕಂಪನಿ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ನಮ್ಮ ಕಂಪನಿ ಅಂದ್ರೆ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಸ್ಟಾರ್ಟ್ ಆಗಿದ್ದು 2025ನೇ ಇಸ್ವಿ ಒಳಗೆ. ನಮ್ಮ ಕಂಪನಿ ನಿರಂತರವಾಗಿ ಯಾರು ನಂಬ್ಲಿ ಬಿಡ್ಲಿ ನನಗ್ ಸಂಬಂಧ ಇಲ್ಲ. ನನ್ನ ಕಂಪನಿ 2075 ಮಟ್ಟ ಗಜಂ ನಿಂತರೂ ಚೇಂಜ್ ಆಗಿಲ್ಲ. ಭೂಕಂಪ ಬರ್ಲಿ, ಸುನಾಮಿ ಬರ್ಲಿ, World War III, World War IV ಆಗ್ಲಿ, ಯಾವುದೇ ಕಾರಣಕ್ಕೆ ನಿಂದಿರಂಗಿಲ್ಲ. ಯಾವ ವಿಶ್ವಾಸದ ಮೇಲೆ ಹೇಳ್ತೀರಿ ಅಂದ್ರೆ ನಮ್ಮ ಕಂಪನಿದು ಕ್ಲಿಯರ್ ತಿಳ್ಕೊಳ್ರಿ. ನಮ್ಮ ಕಂಪನಿದು ಪೇಮೆಂಟ್ ಪದ್ಧತಿ ಹೇಳ್ತೀನಿ ಅಂದ್ರೆ ನಮ್ದು ಟೋಟಲಿ ಸಿಸ್ಟಮ್ ಏನೈತಲ್ಲ ಡಿಸೆಂಟ್ರಲೈಸ್ ಸಿಸ್ಟಮ್ ಐತಿ. ಏನ್ ಡಿಸೆಂಟ್ರಲೈಸ್ ಅಂದ್ರೆ ಏನು? ನಮ್ಮ ಕಂಪನಿ ಒಳಗೆ ಪೇಮೆಂಟ್ ಅನ್ನ P2P ಪದ್ಧತಿ ಪ್ರಕಾರ ಮಾಡಿವಿ. P2P ಅಂದ್ರೆ ಪರ್ಸನ್ ಟು ಪರ್ಸನ್ ಡೈರೆಕ್ಟ್ ಆಗಿ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಮೇಲಿನ ಇದ್ರ ಅರ್ಥ ಏನು? ಈಗ ಬೇರೆ ಕಂಪನಿ ನೋಡೋಣ. ಉದಾಹರಣೆಗೆ ಬೇರೆ ಕಂಪನಿ ಇವತ್ತಿನ ಮಟ್ಟ ದುನಿಯಾದೊಳಗೆ ಎಷ್ಟು ಕಂಪನಿ ಫೇಲ್ ಆಗಲ್ಲ ಅಂದ್ರೆ ಮೋಸ ಮಾಡಲ್ಲ. ಅದಕ್ಕೆ ಉದಾಹರಣೆಗೆ ನಾವು ಒಂದು ಉದಾಹರಣೆ ಮೋದಿ ಕೇರ್ ಅಂತ ಹೆಸರು ತಗೊಂಡು ಹೇಳ್ತೀರಿ. ಈಗ ಯಾವುದೇ ಒಂದು ವ್ಯಕ್ತಿ ಜಾಯ್ನ್ ಆಗ್ಲಿ, ಕಂಪನಿ ಜಾಯ್ನ್ ಆದ್ರು, ಪ್ರಮೋಷನ್ ತಗೊಂಡ್ರು, ಇವನ್ ಒಂದು 50 ರೂಪಾಯಿ ಕೊಟ್ಟು ಒಂದು ಪೇಸ್ಟ್ ತಗೋಬೇಕಂದ್ರೆ ದುಡ್ಡನ್ನ ಯಾರೇ ಹಾಕೊಂಡಾಗ್ತಾನ? ಕಂಪನಿ ಮೋದಿ ಕೇರ್ ಕಂಪನಿಗೆ ಹಾಕ್ತಾನ. ಮೋದಿ ಕೇರ್ ನ ಏನ್ ಮಾಡ್ತಾರ? ಒಂದು ತಿಂಗಳಾದ್ಮೇಲೆ ಕಲ್ಲಪ್ಗೆ ಎಷ್ಟು, ಮಲ್ಲಪ್ಗೆ ಎಷ್ಟು, ಮೆಲ್ವಿನ್ಗೆ ಎಷ್ಟು, ಅಚಲ್ಕರ್ಗೆ ಎಷ್ಟು, ಚಂದ್ರಶೇಖರ್ಗೆ ಎಷ್ಟು ಅಂತ ಅವ್ರವ್ರ ಅಕೌಂಟ್ಗೆ ಇಂಡಿವಿಜುವಲ್ ಆಗಿ ಹಂಚುತ್ತಾರ. ಹೌದಾ? ಈಗ ಈ ಪದ್ಧತಿ ತಪ್ಪಂತ ಹೇಳಿಲ್ಲ. ಕಳೆದ 70 ವರ್ಷದಿಂದ ಎಲ್ಲಾ ದೊಡ್ಡ ದೊಡ್ಡ ಕಂಪನಿ ಆಮ್ವೆ, ಓರಿಫ್ಲೇಮ್, ಕ್ವಾಂಟಮ್, ಹರ್ಬಲೈಫ್, ಟಪ್ಪರ್ವೇರ್, ಮೊದಿಕೇರ್, ವೆಸ್ಟೀಜ್ ಎಲ್ಲಾ ಕಂಪನಿ ಇದೇ ಪ್ರಕಾರ ನಿಯತ್ತಾಗಿ ಮಾಡ್ತಾರ. ಇದಕ್ಕೆ ಲೀಗಲ್ ಕಂಪನಿ ಮತ್ತೆ ನಿಯತ್ತಿನ ಕಂಪನಿ ಅಂತ ಕರೀತಾರ. ಆದ್ರೆ ಇತ್ತಿತ್ಲಾಗ ನೆಟ್ವರ್ಕ್ ಮಾರ್ಕೆಟ್ ಹೆಸರಿನೊಳಗೆ ಕೆಲವೊಂದು ಫ್ರಾಡ್ ಕಂಪನಿಗಳು ಬಂದು ಜಾಯಿನ್ ಆಗ್ಯಾರ. ಉದಾಹರಣೆಗೆ ಪರ್ಟಿಕ್ಯುಲರ್ ಆಗಿ ಈ ಕ್ರಿಪ್ಟೋ ಇಂಡಸ್ಟ್ರಿ ಒಳಗೆ ಬಹಳ ಫ್ರಾಡ್ ಕಂಪನಿ ಬಂದಾವ್. ಅವ್ರ ಏನ್ ಮಾಡ್ತಾರ? ಬಣ್ಣ ಬಣ್ಣದ ಕಥೆ ಹೇಳ್ತಾರ. ನಿಮ್ಗ ಆಟೋ ಪೂಲ್ ಕೊಡ್ತೀವಿ, ನಿಮ್ಗೆ ರಿಟರ್ನ್ ಆನ್ ಇನ್ಕಮ್ ಕೊಡ್ತೀವಿ, ನಿಮ್ಮ ದುಡ್ಡನ್ನ ಡಬಲ್ ಮಾಡ್ತೀವಿ, ನಾವು ಕ್ರಿಪ್ಟೋ ಕರೆನ್ಸಿ ಒಳಗೆ ಹಾಕ್ತಿವಿ ಅಂತಿಕೊಂಡು ಏನ್ ಮಾಡ್ತಾರ? ರೊಕ್ಕ ತಗೊಂತಾರ. ಸ್ಟಾರ್ಟಿಂಗ್ ಒಳಗೆ ನಿಯತ್ತಿನಿಂದ ರೊಕ್ಕ ಕೊಡ್ತಾರ. ಈಗ ನೀವು ಮೆಲ್ವಿನವ್ರೆ, ನೀವು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 ಲಕ್ಷ ಬಂತು, 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ಲಕ್ಷ ಬಂತು.
10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ 20 ಲಕ್ಷ ಬಂದಾಗ ನೀವೇನ್ ಮಾಡ್ತೀರಿ? ಊರೆಲ್ಲ ಡಂಗರ ಸಾರ್ಕೊಂತ ಹೋಗ್ತೀರಿ. ಆ ನಿಮ್ಮ ಡಂಗರದ ಮಾತು ಕೇಳಿ ಮುಂದೆ ಬರ್ತಕ್ಕಂಥ ಬಕರಗಳು ಏನ್ ಮಾಡ್ತಾರ? ಯಾರು ಹೆಂಡತಿ ಕೊಳ್ಳಾಗಿಂದ ತಾಳಿ ಮಾರ್ತಾರ, ಯಾರು ಹೊಲ ಮಾರ್ತಾರ, ಯಾರು ಮನಿ ಮಾರ್ತಾರ, ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಇವನ ಹತ್ರ ಒಂದ್ 500,000 ಕೋಟಿ ರೂಪಾಯಿ ಆದಾಗ ಮುಂದೆ ಪಬ್ಲಿಕ್ ಗೆ ಕೊಡಲಾರ್ದ ಏನ್ ಮಾಡ್ತಾರ? ಮೊದಲು ನಮ್ಮ ಕಂಪನಿದ ವೆಬ್ಸೈಟ್ ಅಪ್ಡೇಟ್ ನಡೆದೈತಿ ಅಂತ ಒಂದ್ 2 ತಿಂಗಳ ಮುಂದೆ ದುಡ್ದಂಗ್ ಮಾಡ್ತಾರ. ಒಂದು ಸರಿ ಏನ್ ಮಾಡ್ತಾರ? ಚಲೋ ಮುಹೂರ್ತದೊಳಗೆ ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಎಸ್ ಅಂತಿರೋ ನೋ ಅಂತಿರೋ? Yes, sir. ಈ ಪ್ರಕಾರ ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳು ಒಂದಲ್ಲ, 10 ಅಲ್ಲ, 100 ಅಲ್ಲ, ಸಾವಿರಾರು ಕಂಪನಿ ಇದಾವ. ಮೋಸ ಮಾಡ್ಲಿಕ್ಕೆ ಕಾರಣ ಏನು? ಪಬ್ಲಿಕ್ ಅದು ದುಡ್ಡು ಕಂಪನಿ ಅಕೌಂಟಿಗೆ ಬಂದು ಕಂಪನಿಯಿಂದ ಮತ್ತೆ ವಾಪಸ್ ಪಬ್ಲಿಕ್ ಬರ್ತೈತಂತ. ಈ ಮೋಸ ಮಾಡ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಕಂಪನಿನ ಡಿಲೀಟ್ ಮಾಡಿ ಡೈರೆಕ್ಟ್ ಆಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬರಂಗ್ ಮಾಡಿದ್ರೆ ಇದೇ ಕೆಲಸ ನಾವು ಮಾಡೀವಿ. ಹೆಂಗ್ ಮಾಡೀವಿ ಅಂದ್ರೆ ನಮ್ಮ ಕಂಪನಿ ಒಳಗೆ ಪೇಮೆಂಟ್ ಪದ್ಧತಿ ಒಂದ್ ವ್ಯಕ್ತಿ ನೀವು ಈಗ ನೀವ್ ಹೇಳ್ರಿ ಮೆಲ್ವಿನವ್ರೆ, ನೀವು ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ? $30 ಅಲ್ಲ, $30 ಅಂತ ತಿಳ್ಕೊಂಡ್ರೆ ತಪ್ಪು. $30 ನಾವು ಪಾಕೆಟ್ ನಿಂದ ಹಾಕೋದು. ಟೋಟಲ್ ಆಗಿ 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ $12,830 ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ 12,030 ಕೇವಲ $5 ಮಾತ್ರ ಕಂಪನಿಗೆ ಹೋಗ್ತೈತಿ. ಬಾಕಿದು ಇನ್ನು $12,825 P2P ಮಾಡೀವಿ. ಅಂದ್ರೆ ಈಗ ನೀವು ನೋಡ್ರಿ, ಮೊದಲು ಕ್ಲಿಯರ್ ಆಗಿ ಹೇಳ್ತೀನಿ, ಮೊದಲು ನೀವು ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಮೆಂಬರ್ಶಿಪ್ ಅಂತ ಹೇಳಿದ್ನಲ್ಲ, ಆ ಮೆಂಬರ್ಶಿಪ್ ಮಾಡಕ್ಕೆ $5 ಮಾತ್ರ ಕಂಪನಿ ತಗೊಂತೈತಿ. ಮುಂದೆ ನೀವು ಫಸ್ಟ್ ಪ್ರಮೋಷನ್ ತಗೋಬೇಕಂದ್ರೆ $25 ಕೊಡ್ತೀರಿ. ಯಾರಿಗೆ ಕೊಡ್ತೀರಿ? ನಿಮ್ಮ ಫಸ್ಟ್ ಅಪ್ಲೈನಿಗೆ ಕೊಡ್ತೀರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಯಾಕಂದ್ರೆ ಸಿಲ್ವರ್ ಆಕ್ಟಿವೇಟ್ ಮಾಡ್ಲಿಕ್ಕೆ. ಅದೇ ಪ್ರಕಾರ ಮುಂದೆ ನೀವು $50 ಕೊಟ್ಟು ಗೋಲ್ಡ್ ಆಗ್ಬೇಕಾದ್ರೆ ಸೆಕೆಂಡ್ ಅಪ್ಲೈನಿಗೆ ಕೊಡ್ತೀರಿ. ಯಾಕಂದ್ರೆ ಸೆಕೆಂಡ್ ಪ್ರಮೋಷನ್ ಕೊಡೋ ಅಪ್ರೂವಲ್ ಕೊಡೋ ಅಧಿಕಾರ ಸೆಕೆಂಡ್ ಅಪ್ಲೈನಿಗೆ ಕಂಪನಿ ನಾನ್ ಇಟ್ಕೊಂಡಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ನನ್ನ ಕೆಲಸ ಏನು? ರಿಜಿಸ್ಟರ್ ಮಾಡಿ ಅಪ್ರೂವಲ್ ಕೊಡೋದು ಮಾತ್ರ. ಒಂದ್ ಸರಿ ಅಪ್ರೂವಲ್ ಕೊಟ್ಮೇಲೆ ನಾನ್ ಯಾರು ನೀವ್ಯಾರು? ಇದರ ಅರ್ಥ ನಾನು ಜವಾಬ್ದಾರಿ ತಕೊಂಡಿರಲ್ಲ. ನಿಮ್ಮ ದುಡ್ಡಿನ ವ್ಯವಹಾರದೊಳಗೆ ನಾನು ಕೈ ಹಾಕಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. Yes, ಚಲೋ, sir. ಇದೇ ಪ್ರಕಾರ 3ನೇ ಪ್ರಮೋಷನ್ ತಗೋಬೇಕಂದ್ರೆ 200 3ನೇ ಅಪ್ಲೈನಿಗೆ, 4ನೇ ಪ್ರಮೋಷನ್ ತಗೋಬೇಕಂದ್ರೆ 4ನೇ ಅಪ್ಲೈನಿಗೆ $2,500, 5ನೇ ಪ್ರಮೋಷನ್ ತಗೋಬೇಕಂದ್ರೆ ಬ್ಲೂ ಡೈಮಂಡ್ 5ನೇ ಅಪ್ಲೈನಿಗೆ $10,000 ಡೈರೆಕ್ಟ್ ಆಗಿ ಕೊಡ್ತೀರಿ. ಈಗ ನನಗೆ ಹೇಳ್ರಿ, ನಿಮ್ಮಿಂದ ಕೇವಲ ನನ್ನ ಪಾಕೆಟ್ ಬೀಳೋದು $5 ಅಂದ್ರೆ $465 ಮಾತ್ರ. ನಮ್ಮ ಕಂಪನಿ ಒಳಗೆ ಯಾವುದೇ ಒಂದು ವ್ಯಕ್ತಿ ಜಾಯ್ನ್ ಆದ್ರೂ ನನ್ನ ಕಂಪನಿಗೆ ನಿಮ್ಮಿಂದ ಸಿಗೋದು ಕೇವಲ $465 ಮಾತ್ರ. ನೀವು ಒಂದೇ ಒಂದು ಲೆವೆಲ್ ಕಂಪ್ಲೀಟ್ ಮಾಡಿದ್ರು 100 ಕೋಟಿ, 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 500 ಕೋಟಿ, 10 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 1,000 ಕೋಟಿ ರೂಪಾಯಿ ಗಳಿಸೋರು ನೀವು. ನಿಮ್ಮ ರೊಕ್ಕದೊಳಗೆ $1 ಮುಟ್ಟಂಗಿಲ್ಲ. ಈಗ ಹೇಳ್ರಿ, ನಿಮ್ಮ ರೊಕ್ಕದೊಳಗೆ $1 ಮುಟ್ಟಂಗಿಲ್ಲ ಅಂದ್ರೆ ನಾನು ಮೋಸ ಮಾಡಕ್ ಚಾನ್ಸ್ ಐತೇನೋ? ನಾನು ಕಂಪನಿ ಕ್ಲೋಸ್ ಮಾಡಕ್ ಚಾನ್ಸ್ ಐತೇನೋ? ನಾನೇನ್ರಿ ನಿಮಗೆ ಏನೈತಿ ನಾನು ಮೋಸ ಯಾವುದೇ ತರದ ಚಾನ್ಸ್ ಇಲ್ಲ. ಇದೇ ಕಾರಣ ಕೇಳುದು, ನನ್ನ ಕಂಪನಿ ಸ್ಟಾರ್ಟ್ ಆಗಿದ್ದು 2025ಕ್ಕೆ. ನನ್ನ ಕಂಪನಿ 2075 ಇಶ್ಯೂ ಆದ್ರೂ ಸಹಿತ ಕ್ಲೋಸ್ ಆಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದು 100% ಸತ್ಯ ಸತ್ಯ ಸತ್ಯ. ಯಾರಿಗೆ ವಿಶ್ವಾಸ ಐತಿ ಮುಂದೆ ಹೋಗ್ರಿ, ಯಾರಿಗೆ ವಿಶ್ವಾಸ ಇಲ್ಲ ಇಲ್ಲಿ ಮಟ್ಟ ಕೂಲ್ ಆಗಿ ಕುಂತು ನನ್ನ ಪ್ರೆಸೆಂಟೇಶನ್ ಕೇಳಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. Thank you, sir. ಮೆಲ್ವಿನರೇ, ಮುಂದೆ ಹ್ಯಾಂಡಲ್ ಮಾಡಿ. Yes, sir. ಹೇಳಿ ಸರ್. ಚಂದ್ರಶೇಖರ್, ಮುಂದಿನ ಹ್ಯಾಂಡಲ್ ಮಾಡ್ರಿ. ಯಾರಿಗೆ ಏನೇ ಡೌಟ್ ಇದ್ರೆ ಕ್ಲಿಯರ್ ಆಗಿ ಕೇಳ್ಕೊಡ್ರಿ. ಯಾರು ಡೌಟ್ ಇದ್ರಿ ಹ್ಯಾಂಡ್ ರೈಸ್ ಅನ್ನ ಮಾಡ್ರಿ. ಯಾರು ಹ್ಯಾಂಡ್ ರೈಸ್ ಮಾಡ್ತಾರ ಅವ್ರ ಪ್ರಯೋಜನಿಗೆ ನಾವು ಪ್ರಶ್ನೆ ಕೇಳಕ್ ಅವಕಾಶ ಕೊಡ್ತೀವಿ. ಪ್ಲೀಸ್ 20 ಜನ ಇದ್ರೆ ಎಲ್ಲರೂ ಹೋಗ್ತು. ಚಲೋ, ನೋ ಪ್ರಾಬ್ಲಮ್. ಯಾರ್ದು ಏನೇ ಪ್ರಶ್ನೆ ಇದ್ರು ಬಿಂದಾಸ ಕೇಳ್ರಿ. ಮೊದಲನೇದಾಗಿ ಇದುವರೆಗೆ ಒಂದು ಕಂಟಿನ್ಯೂಸ್ ಆಗಿ ಎಲ್ಲಾ ತರದ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು ಅಚಲ್ಕರ್ ಸರ್ಗೆ. ಮತ್ತೆ ಇಲ್ಲಿ ಯಾರೇ